ಹಾಯ್. ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ತಾವೆಲ್ಲರೂ? ಚೆನ್ನಾಗಿದ್ದೀರಾ ಅಂತ ಬಯಸ್ತೇನೆ. ಹಾಗೂ ತಮಗೆಲ್ಲ ಸ್ವಾಗತ ಕೆ ಎಸ್ ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ. ಮತ್ತು ಇಲ್ಲಿ ದಿನನಿತ್ಯದ ಸರಣಿಯಾಗಿ ಏನಪ್ಪ ಅಂದರೆ ಇವತ್ತಿನ ಕೂಡ ಕ್ವಶನ್ಸ್ಗಳನ್ನು ಮುಂದುವರ್ತದೆ ಅಂತ ಅರ್ಥ. ಸೊ ಇದರಿಂದ ಇರ್ತಕ್ಕಂಥ ಕೆ ಎಸ್ ಆಗಿರ್ಬೋದು, ಪಿ ಎಸ್ ಸಿ ಆಗಿರ್ಬೋದು, ಎಸ್ ಡಿ ಎ, ಎಫ್ ಡಿ ಎ ಮತ್ತು ಆರ್ ಆರ್ ಬಿ, ಗ್ರೂಪ್ ಸಿ ಆಗಿರ್ಬೋದು, ಮತ್ತು ಪಿ ಸಿ ಪಿ ಎಸ್ ಸಿ ಆಗಿರ್ಬೋದು, ಹಾಗೂ ಇನ್ನೇನಪ್ಪ ಅಂದರೆ ಎಸ್ ಎಸ್ ಜಿ ಡಿಗೆ ಆಗಿರಬಹುದು, ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು, ಆರ್ ಆರ್ ಬಿ ಆಗಿರ್ಬೋದು, ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಫುಲ್ ಯೂಸ್ ಆಗುವಂಥ ಕ್ಲಾಸ್ಗಳದವ ಅಂತೇಳಿ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ. ಸೊ ಅದನ್ನ ಮುಂದಿಟ್ಕೊಂಡು ಏನಪ್ಪ ಅಂದ್ರೆ ಕ್ಲಾಸ್ಗಳನ್ನ ನಾವು ಮುಂದುವರಿಸ್ತಾ ಇದ್ದೀವಿ. ನೀವು ಕೂಡ ಏನಪ್ಪ ಅಂದ್ರೆ ಅದರ ಒಂದು ಬೆನಿಫಿಟ್ ಆಗಿ ಬಂದ್ರೆ ಅದು ಬೆನಿಫಿಟ್ ತಗೋಬೇಕು, ಯೂಸ್ ಅನ್ನ ಮಾಡ್ಕೋಬೇಕಂತದ್ದು. ಹಾಗೂ ತಾವೆಲ್ಲ ಏನ್ ಮಾಡ್ಬೇಕಂದ್ರೆ ಈ ಕೆ ಎಸ್ ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಬೇಕು. ಮತ್ತೇನಪ್ಪ ಅಂದ್ರೆ ಕ್ಲಾಸ್ಗಳನ್ನ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಬೇಕು. ಮತ್ತೆ ಇನ್ನಿತರ ಸ್ನೇಹಿತರು ಕೂಡ ಏನಪ್ಪ ಅಂದ್ರೆ ಕಳಿಸುವಂತ ಪ್ರಯತ್ನ ಮಾಡಬೇಕು. ಮತ್ತೆ ಇನ್ನೊಂದೇನಪ್ಪ ಅಂತ ಕೇಳಿದಾಗ ನಾವು ನಿನ್ನೆ ನಾನು ಹೇಳಿದಾಗ ಏನಪ್ಪ ಅಂದ್ರೆ ಇಲ್ಲಿ ನಾವು ಒಂದು ಆ್ಯಪ್ ಲಾಂಚ್ ಮಾಡ್ತಿದ್ವಿ, ಕೆ ಎಸ್ ಮಾಸ್ಟರ್ ಮೈಂಡ್ ಅಂತ ಆ್ಯಪ್. ಆ ಆ್ಯಪಲ್ಲಿ ಏನಪ್ಪ ಅಂದ್ರೆ ನಿಮಗೆ ದಿನನಿತ್ಯ ಹೇಳ್ತಾ ಇರ್ತೀನಿ ನಾನು. ಏನಪ್ಪ ಅಂತ ಕೇಳಿದ್ರೆ ಹಿಸ್ಟ್ರಿ ಆಗಿರ್ತದ, ಮತ್ತೇನಪ್ಪ ಅಂದ್ರೆ ಅಲ್ಲಿ ಕನ್ನಡ ಇಂಗ್ಲಿಷ್ ಗ್ರಾಮರ್ ಏನೈತಲ್ಲ ಇದು ಭಾಷಾಂತರ ಕೂಡ ಐತಿ, ಟ್ರಾನ್ಸ್ಲೇಟ್ ಮಾಡೋದು ಹೆಂಗೆ ಅಂತೇಳಿ. ಓಕೆನಾ? ಪ್ರಖ್ಯಾತ ಟೀಚರ್ ಆಗಿರ್ತಕ್ಕಂಥ ಕೂಡ ಏನು ಮಾಡ್ತಾರೆ, ಅದು ಭಾಷಾಂತರ ಮಾಡಿಕೊಡ್ತಾರೆ. ಮತ್ತು ಸಾಮಾನ್ಯ ಜ್ಞಾನ ಆಗಿರ್ಬೋದು, ಕೆ ಎಸ್ ಮಾಸ್ಟರ್ ಮೈಂಡ್ ಸರ್ ಮಾಡಿರ್ತಾರೆ. ಸಾಮಾನ್ಯ ಜ್ಞಾನ ಜಿ ಕೆ ಆಗಿರ್ಬೋದು, ಅದೆಲ್ಲ ಏನಪ್ಪ ಅಂದ್ರೆ ಫುಲ್ ಏನು ಬೇಕಲ್ಲ ಕಾಂಟೆಂಟ್ ಅದನ್ನೇ ಕೊಡ್ತಾ ಇದೀವಿ, ಕ್ವಾಂಟಿಟಿ ಕೊಡ್ತಾ ಇದೀವಿ. ಯಾಕಂತ ಕೇಳಿದ್ರೆ ಇರ್ತಕ್ಕಂಥ ಎಕ್ಸಾಮ್ಗೆ ಫೇಸ್ ಮಾಡಬೇಕು ಅಂತೇಳಿ ಕ್ವಾಂಟಿಟಿ ಕೊಡ್ತಾ ಇದೀವಿ, ಕೊಡುವಂಥ ಪ್ರಯತ್ನ ಮಾಡ್ತಿದ್ವಿ. ಅದಕ್ಕೆ ಆ ಆ್ಯಪ್ನ ಬಂದ ಬಳಿಕ ಎಲ್ಲ ಕೂಡ ಏನಪ್ಪ ಅಂದ್ರೆ ಡೌನ್ಲೋಡ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಗೊತ್ತಿರಲಿ, ಅದರಲ್ಲಿ ಏನಪ್ಪ ಸುಮಾರು 1,000ದಿಂದ ಹಿಡಿದು 2,000 ತನಕ ಏನಪ್ಪ ಅಂದ್ರೆ ಕೆ ಪಿ ಎಸ್ ಸಿ ಆಗಿರ್ಬೋದು, ಕೆ ಇ ಆಗಿರ್ಬೋದು, ಕೆ ಇ ಆಗಿರ್ಬೋದು, ಮತ್ತು ಎಸ್ ಎಸ್ ಸಿ ಜಿ ಡಿ ಆರ್ ಎಲ್ಲರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ಗಳಿರ್ತಾವ್ರಿ, ಕ್ವಶನ್ ಪೇಪರ್ಗಳಿರ್ತಾವಲ್ಲಿ. ಕ್ಲಿಯರ್? ಅವನು ಕೂಡ ಏನಪ್ಪ ತಗೊಳ್ಳೋ ಪ್ರಯತ್ನ ಮಾಡ್ತೀರಾ. ಹಾಗೂ ಅದು ಬಂದ ಮೇಲೆ ಏನಪ್ಪ ಇದೇ ಕೆ ಎಸ್ ಮಾಸ್ಟರ್ ಮೈಂಡ್ ಟೆಲಿಗ್ರಾಮ್ ಚಾನಲ್ಗೆ ಏನು ಮಾಡ್ತೀವಿ ಅಂತ ಕೇಳಿದ್ರೆ ಅದನ್ನು ಸಬ್ಮಿಟ್ ಮಾಡಿರ್ತೀವಿ. ಸೊ ಅಲ್ಲಿ ಏನಪ್ಪ ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಆ್ಯಪ್ನ ಮೂಲಕ ಏನಪ್ಪ ಕ್ಲಾಸ್ಗಳನ್ನ ಕೇಳುವಂಥ ಪ್ರಯತ್ನ ಮಾಡಬೇಕು. ಸೊ ಹಾಗಾದ್ರೆ ಇವತ್ತಿಗೆ ಬರ್ರಿ ನಮ್ಮ ಟಾಪಿಕ್ಗೆ ಹೋಗೋಣ. ಹಾಗಾದ್ರೆ ಕ್ವಶನ್ ನೋಡೋಣ ಬನ್ನಿ. ಓಕೆ, ನೋಡಿ ಕ್ವಶನ್ ಏನು ಕೇಳೋಣ ಅಂತ ಹೇಳಿದಾಗ ಇವೆಲ್ಲ ಕ್ವಶನ್ಸ್ಗಳನ್ನ ಯಾವ ರೀತಿ ತೆಗಿತಾ ಇದೀವಿ ಅಂದ್ರೆ ಈ ರೀತಿ ಕೇಳಬಹುದು ಅಂತ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ತೊಗೊಂಡು ನಾವು ಇದನ್ನ ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಏನಪ್ಪ ಅಂದ್ರೆ ಅದನ್ನು ಡಿಸ್ಕಸ್ ಮಾಡೋದ್ರಿಂದಾಗಿ ಮುಂದೆ ಈ ರೀತಿ ಬರಬಹುದು ಅನ್ನೋ ಒಂದು ರೇಂಜ್ಗೆ ಏನು ಮಾಡ್ತಾ ಇದೀವಿ. ಓಕೆ ಓಕೆ ಕ್ವಶನ್ ನೋಡಿ. ಕೆಳಗಿನ ಯಾವ ಸಂಸ್ಕೃತ ವ್ಯಾಕರಣ ಗ್ರಂಥ ಪಾಣಿನಿಯಿಂದ ಅಥವಾ ಪಾಣಿನಿಯಿಂದ ಬರೆಯಲ್ಪಟ್ಟಿದೆ? ಕರೆಕ್ಟ್ ಗೊತ್ತಿರಬೇಕು. ನೀವು ಒಮ್ಮಿಗೆ ಸಂಸ್ಕೃತ ವ್ಯಾಕರಣ ಗ್ರಂಥ ಅಂತ ಬಂದಾಗ ನೀವು ಏನ್ ಮಾಡ್ತೀರಿ, ಪಟ್ಟೆ ಯಾವ್ದು ಹೋಗ್ಬಿಡ್ತೀರಿ. ಆದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಕ್ವಶನ್ ಓದ್ಬೇಕು. ಕ್ಲಿಯರ್? ಓಕೆ, ಹಾಗಾದ್ರೆ ಇಲ್ಲಿ ಆಪ್ಷನ್ ನೋಡಿ ಏನ್ ಕೊಟ್ಟಾನ ಅಂತ ಕೇಳಿದ್ರೆ ಮಹಾಭಾಷ್ಯ ಅಂತ ಕೊಟ್ಟಿದ್ದಾನೆ. ಸೊ ಮುದ್ರಾಕ್ಷಸ ಅಂತ ಕೊಟ್ಟಿದ್ದಾನೆ. ಇನ್ನೊಂದೇನಪ್ಪ ಅಂದ್ರೆ ಅಷ್ಟಾಧ್ಯಾಯ ಅಂತ ಕೊಟ್ಟಿದ್ದಾನೆ. ಇನ್ನೊಂದೇನು ರತ್ನಾವಳಿ ಅಂತ ಕೊಟ್ಟಿದ್ದಾನೆ ಸರ್. ಹಾಗಾದ್ರೆ ಗೊತ್ತಿರಬೇಕು ಇದರಲ್ಲಿ ಯಾವ್ದು ಆಗ್ತಿರ್ಬೋದು ಅಂತ ಕೇಳಿದಾಗ ಒಂದು ಗೊತ್ತಿರಲಿ. ಇಲ್ಲಿ ಸಂಸ್ಕೃತ ಅಂತ ಕೇಳಿದ್ದಾನೆ, ಅದರಲ್ಲಿ ವ್ಯಾಕರಣ ಅಂತ ಕೇಳಿದ್ದಾನೆ. ಯಾರಿಂದ ಅಂತ ಕೇಳಿದ್ರೆ ನೇರವಾಗಿ ಕೊಟ್ಟಿದ್ದಾನೆ, ಪಾಣಿನಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಅಷ್ಟಾಧ್ಯಾಯಿ ಅಂತಕ್ಕಂಥದ್ದು ನೇರವಾದ ಆನ್ಸರ್ ಆಗ್ತದೆ. ಯಾವುದು ಅಷ್ಟಾಧ್ಯಾಯಿ ಅಂತಕ್ಕಂಥದ್ದು. ಸೊ ಇನ್ನೊಂದು ಗೊತ್ತಿರಲಿ, ಇದು ಅಷ್ಟಾಧ್ಯಾಯಿ ಕೃತಿ ಏನಪ್ಪ ಅಂದ್ರೆ ರಚಿಸಿದ ಯಾರಪ್ಪ ಅಂತ ಕೇಳಿದಾಗ ಪಾಣಿನಿ ಅಂತೇಳಿ ನಾವು ಹೇಳ್ತೀವಿ. ಯಾರು? ಪಾಣಿನಿ. ಪಾಣಿನಿ ಎಂಬ ವ್ಯಕ್ತಿ ಮಾಡ್ತಾನೆ, ಇದನ್ನ ರಚನೆ ಮಾಡಿರ್ತಾನೆ. ಹಾಗಾದ್ರೆ ಇದು ಯಾವಾಗ ರಚನೆ ಆಗಿತ್ತಪ್ಪ ಅಂತಂದ್ರೆ 5 ಮತ್ತು 4ನೇ ಶತಮಾನದಲ್ಲಿ. 5 ಮತ್ತು 4ನೇ ಶತಮಾನದಲ್ಲಿ ಅಂದ್ರೆ ಸರ್ ಮತ್ತೆ 200 ವರ್ಷ ಬದುಕಿದ್ದೇನಲ್ಲ, ಎಂಡಿಂಗ್ ಬಂದಿರ್ತಾರೆ. ಕರೆಕ್ಟೇ? 5 ಮತ್ತು 5ನೇರಿಂದ 4ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತದ. ಇದು ಇನ್ನೊಂದೇನು ಗೊತ್ತಿರಬೇಕು, ಇನ್ನೊಂದೇನಪ್ಪ ಅಂತ ಕೇಳಿದ್ರು ವಿಶ್ವದ ಅಥವಾ ಜಗತ್ತಿನ ಏನಪ್ಪಾ ಅಂದ್ರೆ ಶ್ರೇಷ್ಠ ವ್ಯಾಕರಣ ಶಾಸ್ತ್ರಜ್ಞರಲ್ಲಿ ಒಬ್ಬರು ಯಾರು ಅಂತ ಕೇಳಿದಾಗ ಪಾಣಿನಿ. ಏನಪ್ಪ ಅಂದ್ರೆ ಜಗತ್ತಿನ ಶ್ರೇಷ್ಠ ವ್ಯಾಕರಣ ತಜ್ಞರು ಇರ್ತಾರಲ್ಲಿ, ಈ ವ್ಯಾಕರಣ ತಜ್ಞರಲ್ಲಿ ಇವರು ಕೂಡ ಏನಪ್ಪ ಅಂದ್ರೆ ಒಬ್ಬರು ಅಂತೇಳಿ ಹೇಳ್ತೀವಿ ಸರ್. ಹಾಗಾದ್ರೆ ಇನ್ನೊಂದು ಗೊತ್ತಿರ್ಬೇಕು, ಇದ್ರ ಬಗ್ಗೆ ಇನ್ನೊಂದು ಕೇಳ್ಬೋದು. ಏನಪ್ಪಾ ಅಂತ ಕೇಳಿದ್ರೆ ಅಷ್ಟ ಅಂತ ಅರ್ಥ 8 ಅಂತ ಅರ್ಥ. ಹೇಳ್ರಿ, ಇದರಲ್ಲಿ 8 ಅಧ್ಯಾಯಗಳನ್ನ ಒಳಗೊಂಡಿರ್ತಕ್ಕಂಥ ಕೃತಿ ಅಂತ ಹೇಳ್ಬೋದು. 8 ಅಧ್ಯಾಯಗಳನ್ನ ಒಳಗೊಂಡಿರ್ತಕ್ಕಂಥ ಕೃತಿಗಳು. ಹೇಳ್ರಿ, 8 ಅಧ್ಯಾಯಗಳು ಒಳಗೊಂಡಿರ್ತಕ್ಕಂಥ ಕೃತಿ ಗ್ರಂಥ ಅಂತ ಕೂಡ ಹೇಳ್ಬೋದು. ಅದಕ್ಕೆ ಬಹಳ ಮೇಜರ್ ಗ್ರಂಥ ಹೇಳ್ತಾರೆ ಅದಕ್ಕೆ. ಓಕೆ, ಇಲ್ಲಿ ಒಟ್ಟು ಸುಮಾರು 8 ಅಂತ ಕೇಳಿದಾಗ ಗೊತ್ತಿರಬೇಕು, ಸುಮಾರು 4,000 ಸೂತ್ರಗಳು. ಎಷ್ಟು? 4,000 ಸೂತ್ರಗಳು ಇದರಲ್ಲಿ ಒಳಗೊಂಡವೆ. 4,000 ಸೂತ್ರಗಳು ಇದರಲ್ಲಿ ಒಳಗೊಂಡವ ಅಂತ ಕೂಡ ಗೊತ್ತಿರಬೇಕು. ರೈಟಾ? ಇನ್ನೊಂದು ಗೊತ್ತಿರಬೇಕು, ಸಂಸ್ಕೃತ ಭಾಷೆಯ ಸಂಪೂರ್ಣ ವ್ಯಾಕರಣ ಇದು. ಸಂಸ್ಕೃತ ಭಾಷೆ ಸಂಪೂರ್ಣವಾಗಿರ್ತಕ್ಕಂಥ ವ್ಯಾಕರಣ ಏನಪ್ಪ ಅಂದ್ರೆ ಹೆಂಗದ ಅಂತಂದ್ರೆ ನಿಯಮಬದ್ಧವಾಗಿ ವಿವರಿಸಿದೆ. ಇದನ್ನು ಕೂಡ ಗೊತ್ತಿರ್ಬೇಕು ನಿಮಗೆ. ಹೇಳ್ರಿ, ಏನಪ್ಪ ಇನ್ನೊಂದೇನು ವಿಶೇಷತೆ ಅಂತ ಕೇಳಿದಾಗ ಇದೇನಪ್ಪ ಅಂತ ಕೇಳಿದಾಗ ವಿಶ್ವದ ಮೊದಲು ವೈಜ್ಞಾನಿಕ ಗ್ರಂಥವಾಗಿದೆ ಇದು. ಇದು ವಿಶ್ವದ ಮೊದಲು ವೈಜ್ಞಾನಿಕ ಗ್ರಂಥವಾಗಿದೆ. ವಿಶ್ವದ ಮೊದಲು ವೈಜ್ಞಾನಿಕ ಗ್ರಂಥವಾಗಿದೆ ಅಂತೇಳಿ ಹೇಳ್ತೀವಿ ಸರ್. ವಿಶ್ವದ ಮೊದಲ ವೈಜ್ಞಾನಿಕ ಏನಾಗದ ಗ್ರಂಥ ಆಗದ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಗೊತ್ತಿರಬೇಕು, ಇಂದಿಗೂ ಕೂಡ ಏನಪ್ಪಾ ಅಂತ ಹೇಳಿದಾಗ ಸಂಸ್ಕೃತ ಅಧ್ಯಯನಕ್ಕೆ ಮೂಲ ಆಧಾರ ಆಗದ ಅಂತ ಕೂಡ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಇನ್ನೊಂದು ಗೊತ್ತಿರ್ಬೇಕು, ಈ ಮಹಾಭಾಷ್ಯ ಅಂತ ಐತಲ್ಲ, ಇದು ನಿರ್ಮಾಣ ಮಾಡಿದವ್ರು ಯಾರಪ್ಪ ಅಂತ ಗೊತ್ತಿರ್ಬೇಕು, ಪತಂಜಲಿ. ಯಾರು?
ಪತಂಜಲಿ ಎಂಬ ವ್ಯಕ್ತಿ. ಯಾವ ವ್ಯಕ್ತಿ? ಪತಂಜಲಿ ಅಂತ ವ್ಯಕ್ತಿ ಎಂಬುದು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಇನ್ನೊಂದು ಗೊತ್ತಿರಬೇಕು, ಮುದ್ರಾಕ್ಷಿಸ್ ಯಾರದಪ್ಪ ಅಂತಂದ್ರೆ ನೀವೆಲ್ಲ ನೋಡಿದ್ರೆ ಮುದ್ರಾಕ್ಷಿಸ್ ಯಾರು ನಿರ್ಮಾಣ ಮಾಡಿದ್ರು ಅಂತಂದ್ರೆ ವಿಶಾಖದತ್ತ. ವಿಶಾಖದತ್ತ. ಸೊ ವಿಶಾಖದತ್ತ ಅಥವಾ ನಿಮ್ಗೆ ಇನ್ನೊಂದು ಕೃತಿ ದೇವಿಚಂದ್ರ ಅಂತ ಇನ್ನೊಂದು ಕೃತಿನ ಕೂಡ ಐತೆ ಒಂದು, ರೈಟ್ ರೀ. ಓಕೆ, ಇದು ಮುದ್ರಾಕ್ಷಿಸ್ ಏನದ ಅಂತ ಗೊತ್ತಿರಬೇಕು. ನಾಟಕ ಐತಿ ಇದೊಂದು. ಇದು ನಾಟಕ. ಇದ್ರ ಬಗ್ಗೆ ಹಿಂದಿನ ಕ್ಲಾಸಲ್ಲಿ ಸಂಪೂರ್ಣವಾಗಿ ಹೇಳಿ ನಾನು. ಇದು ನಾಟಕ ಎದ್ರ ಬಗ್ಗೆ ಅದ, ಯಾರ ಬಗ್ಗೆ ಅದ, ಏನಿಲ್ಲ ಎದ್ರ ಬಗ್ಗೆ ಅದ ಸಂಪೂರ್ಣವಾಗಿ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಟೋಟಲ್ ಆಗಿ ಹೇಳಿದ್ದೀನಿ, ಅಲ್ಲಿ ನೋಡ್ಕೊಳ್ಬೇಕು ಒಂದ್ಸಲ. ಹಾಗಾದ್ರೆ ಇಲ್ಲಿ ಇನ್ನೊಂದು ಗೊತ್ತಿರಬೇಕು, ರತ್ನಾವಳಿ ಅಂತಕ್ಕಂಥದ್ದು. ಇದನ್ನು ಕೂಡ ನಾನು ನಿಮ್ಗೆ ಹೇಳ್ಬೇಕಾದ್ರೆ ಹರ್ಷವರ್ಧನ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದ್ದೆ. ಸೊ ರತ್ನಾವಳಿ ಅನ್ನೋದು ಇದು ಏನದ ಅಂತ ಇದೊಂದು ಕೂಡ ಏನಾಗದ ನಾಟಕದ. ಬಟ್ ಇದು ಯಾರ ಬಗ್ಗೆ, ಯಾರ ಕಾಲದಾಗ ಇತ್ತು ಅಂತ ಕೇಳಿದ್ರೆ ಹರ್ಷವರ್ಧನ ಬರೆದಿರ್ತಕ್ಕಂಥ ನಾಟಕವಾಗಿದೆ. ಯಾವುದು ಅಂತ ಕೇಳಿದಾಗ ಈ ಒಂದು ರತ್ನಾವಳಿ ಅಂತ ಇತ್ತು. ನಿಮ್ಗೆ ನಾನು ಅಲ್ಲಿ ಹರ್ಷವರ್ಧನ್ ಕೂಡ ಹೇಳ್ಬೇಕಾದ್ರೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಅಲ್ಲಿ ಹೋಗಿ ಏನ್ ಮಾಡ್ಬೇಕು, ನೋಡ್ಕೊಂತ ಇರಬೇಕು ಅಂತ ಬರ್ತದೆ. ಹಾಗಾದ್ರೆ ಇಲ್ಲಿ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ಬನ್ನಿ. ಇಲ್ಲಿ ನೋಡಿ, ಇನ್ನೊಂದು ಗೊತ್ತಿರಲಿ, ಯಾವದನ್ನ ಹಿಂದಿನ ಕ್ಲಾಸಲ್ಲಿ ಹೇಳಿರಲ್ಲ ಅವುಗಳನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿಂದಿನ ಕ್ಲಾಸಲ್ಲಿ ಹೇಳಿದ್ದಪ್ಪ ಅಂದ್ರೆ ಎಕ್ಸ್ಪ್ಲೇನ್ ಮಾಡಲ್ಲ. ಯಾಕಂದ್ರೆ ಹಿಂದಿನ ಏನ್ಪದ ನೀವು ಏನ್ ಮಾಡಬೇಕು, ಕರೆಕ್ಟ್ ಆಗಿ ಅಲ್ಲಿ ಕೇಳಿಸ್ಕೊಂಡು ಬರಬೇಕು. ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾಯ್ತು ಹಿಂದ್ ಕಡೆ. ಓಕೆ ಓಕೆ, ತಿಳ್ಕೊಂಡಿರ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ನೋಡಲಿ ಇನ್ನೊಂದು ಕ್ವಶನ್ ಏನಾದ ಅಂತಂದ್ರೆ, ಬಾಗ್ದಾದಿನ ಖಲೀಫನಿಗೆ ಮೊಹಮ್ಮದ್ ಬಿನ್ ಕಾಸಿಮನು ಬಂಧಿಸಿ ಕಳುಹಿಸಿಕೊಟ್ಟ ಇಬ್ಬರು ರಾಜದಾಯಕನ ಕುಮಾರಿಯರು ಅಂತೇಳಿ ಕ್ವಶನ್ ಕೇಳ. ಇದು ಕ್ವಶನ್ ಕೇಳಿದಾರೆ ಆಲ್ರೆಡಿ, ರೈಟಾ? ಏನಪ್ಪಾ ಅಂದ್ರೆ ಇಲ್ಲಿ ಬಾಗ್ದಾದಿನ ಖಲೀಫ ಮೊಹಮ್ಮದ್ ಬಿನ್ ಕಾಸಿಮ್ ಖಲೀಫನಿಗೆ ಅಂದ್ರೆ ನೋಡ್ರಿ, ನಮ್ಮ ದೇಶದಾಗ ಏನಪ್ಪಾ ಅಂತಂದ್ರೆ ಮಧ್ಯಕಾಲೀನ ಭಾರತ ಇತಿಹಾಸ ಸ್ಟಾರ್ಟ್ ಆದಾಗ ಅರಬ್ಬರ ಆಗಮನ ಅಂತ ಹೇಳ್ತೀವಿ. ಸೊ ಅರಬ್ಬರ ಆಗಮನ ಎಂತ ಆಗಮನ ಅಂತ ಹೇಳಿದ್ರೆ ಆಕಸ್ಮಿಕ ಆಗಮನ ಅಂತ ಹೇಳ್ತೀವಿ ಸರ್. ಅದು ಎಂತ ಆಗಮನ? ಆಕಸ್ಮಿಕ ದಾಳಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗಿತ್ತು ಅಂತ ಒಂದು ಕಾನ್ಸೆಪ್ಟ್ ಅದ ಅಲ್ಲಿ. ಏನಪ್ಪಾ ಅಂತಂದ್ರೆ ಅವ್ರು ಭಾರತ ಜೊತೆಗೆ ವ್ಯಾಪಾರ ಮಾಡ್ತಿರ್ತಾರೆ, ಹಡಗಳಿರ್ತಾವ, ಹಡಗಳು ಏನ್ ಮಾಡ್ತಾವ ಅಲ್ಲಿ ಕಳತನ ಆಗ್ತಾವ. ಆ ಕಳತನ ಆದಾಗ ಆ ಹಡಗಳು ಎಲ್ಲಿ ಹೋಗ್ತಾವ ಅಂತ ಹೇಳಿದಾಗ ಇಲ್ಲಿ ನಮ್ಮ ದೇಶ ಐತಲ್ಲ, ಸೊ ಹಡಗಳ ಕಳತನದಾಗ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಯಾವ್ದಪ್ಪ ಅಂತ ಈ ಸಿಂಧ್ ಪ್ರದೇಶ ಐತಲ್ಲ. ಸೊ ಈ ಸಿಂಧ್ ಪ್ರದೇಶದಲ್ಲಿ ಏನಾಗ್ತದ ಅಂತ ಇಲ್ಲಿ ಇರ್ತಕ್ಕಂಥ ಸಿಂಧ್ ಪ್ರದೇಶದಲ್ಲಿ ಏನಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಅರಬ್ ದೇಶ ಅಂತ ತಿಳ್ಕೊರಿ. ಸೊ ಅರಬ್ ದೇಶದಿಂದ ಈ ಕಡೆಗೆ ಏನ್ ಮಾಡ್ತಿರ್ತಾರೆ ಅಂತ ವ್ಯಾಪಾರವನ್ನು ಮಾಡ್ತಿರ್ತಾರೆ ಅವರು. ಯಾವ ಕಡೆಗೆ? ಶ್ರೀಲಂಕಾದ ಜೊತೆಗೆ ವ್ಯಾಪಾರ ಮಾಡ್ತಿರ್ತಾರೆ. ಸೊ ಗೊತ್ತಿರ್ಬೇಕು, ನಮ್ಮ ದೇಶದಲ್ಲಿ ಅಷ್ಟೇ ಸಾಂಬಾರ್ ಪದಾರ್ಥಗಳು ಸಿಗ್ತಾ ಇಲ್ಲ. ಸಾಂಬಾರ್ ಪದಾರ್ಥಗಳು ಎಲ್ಲಿ ಸಿಗ್ತಾ ಇದ್ವು? ಶ್ರೀಲಂಕಾ ದೇಶದಲ್ಲಿ ಕೂಡ ಸಿಗ್ತಾ ಇದ್ವು. ಸುಮತ್ರಾ, ಜಾವಾ, ಮಲಕ್ಕ ಎಲ್ಲಾ ಕಡೆ ಕೂಡ ಏನ್ ಮಾಡ್ತಿದ್ವು? ಸಾಂಬಾರ್ ಪದಾರ್ಥಗಳು ಸಿಗ್ತಾ ಇದ್ದವು. ಸೊ ಈ ಕಡೆ ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಈ ಹಡಗಳ ಒಂದಿಸಿ ಹೋಗ್ಬೇಕಾದ್ರೆ ಏನ್ ಮಾಡಲ್ಲ, ಈ ಕಡೆ ಹೋಗಲ್ಲ, ಈ ಕಡೆ ಹೊಳತವ. ಅಲ್ಲಿ ಏನಪ್ಪ, ಇಲ್ಲಿ ಹಡಗಳಾಗಿರ್ತಾವ. ಅವಾಗ ಏನಪ್ಪಾ ಅಂದ್ರೆ ಇಲ್ಲಿ ಆಕಸ್ಮಿಕವಾಗಿ ಏನ್ ಮಾಡ್ತಾರ, ಬಾಗ್ದಾದಿನ ಖಲೀಫ ಏನ್ ಮಾಡ್ತಾರ, ಇಲ್ಲಿ ಸಿಂಧ್ ಪ್ರದೇಶದ ಮೇಲೆ ಅರಬ್ಬರು ದಾಳಿ ಮಾಡ್ತಾರೆ. ಹಾಗಾದ್ರೆ ಸಿಂಧ್ ಪ್ರದೇಶದಲ್ಲಿ ರಾಜ ಯಾರಿದ್ದ ಅಂತಂದ್ರೆ ದಾಹಿರ್ ಅಂತ ವ್ಯಕ್ತಿ ಇದ್ರಿ. ಯಾರಿದ್ದ ಅಂತ ಕೇಳಿದ್ರೆ ದಾಹಿರ್ ಎಂಬ ವ್ಯಕ್ತಿ ಇದ್ದ. ಸೊ ಈತನ ಇಬ್ಬರು ಮಕ್ಕಳಿಗೆ ಯಾರು ಅಂತಂದ್ರೆ ಸೂರ್ಯದೇವಿ ಮತ್ತು ಪರಿಮಳದೇವಿ. ಸೊ ಈ ಇಬ್ಬರ ಜನ ಕಡೆ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಪರಿಮಳದೇವಿ ಇಲ್ಲಿ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಯಾರಪ್ಪ ಅಂತಂದ್ರೆ ಮೊದಲು ಫಸ್ಟ್ ಬಂದ ವ್ಯಕ್ತಿ 711ರಲ್ಲಿ ಉಬೇದುಲ್ಲಾ ಅಂತ ಬರ್ತಾನೆ. ಉಬೇದುಲ್ಲಾ ಎಂಬ ವ್ಯಕ್ತಿ ಬರ್ತಾನೆ. ಇದು ನಾನು ಮೇಜರ್ ಆಗಿ ಮೇಲೆ ಹೇಳ್ತಾ ಇದ್ದೀನಿ, ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ. ಕ್ಲಿಯರ್ ಆಗಿ ಥಿಯರಿ ಕ್ಲಾಸ್ ಇದು ಮಾಡ್ತಿರ್ತಲ್ಲ. ಸೊ ಯಾಪಲ್ಲಿ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ. ಸೊ ಯಾಪಲ್ಲಿ ಹೇಳ್ಬೇಕಾದ್ರೆ ಮಾಡ್ತೀನಿ, ಕ್ಲಿಯರ್ ಆಗಿ ಹೇಳ್ತಾ ಇರ್ತೀನಿ. ಕ್ಲಿಯರ್? ಈ ಉಬೇದುಲ್ಲಾ ಎಂಬ ವ್ಯಕ್ತಿ ಬಂದಿರ್ತಾನೆ. ಸೊ ಫಸ್ಟ್ ರೈಟ್ ರೀ, ಇವ ಏನ್ ಮಾಡ್ತಾನ, ದಾಹಿರ್ನಿಂದ ಇವ ಸೋಲ್ತಾನ್ರಿ. ಯಾವಾಗ ಇವ ಸೋಲ್ತಾನಲ್ರಿ, ಅವಾಗ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಇಲ್ಲಿ ಯಾವ ಇರ್ತಾನ ಅಂತ ಹೇಳಿದಾಗ ವ್ಯಕ್ತಿ ಅಲ್ ಹಜಾಜ್ ಅಂತ ವ್ಯಕ್ತಿ ಇಲ್ಲಿ ಅರಬ್ ದೇಶದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಲ್ರಿ, ರಾಜ್ಯಪಾಲನಾಗಿ ನೇಮಕ ಮಾಡಿರೋನಿಗೆ. ಸೊ ರಾಜ್ಯಪಾಲ ಇಲ್ಲಿ ಯಾವಿದ ಅಂತ ಕೇಳಿದಾಗ ಅಲ್ ಹಜಾಜ್ ಎಂಬ ವ್ಯಕ್ತಿ ಇದ್ದ. ಯಾವ ಹಜಾಜ್ ಅಂತ ಕೇಳಿದ್ರೆ ಅಲ್ ಹಜಾಜ್ ಅಂತ ವ್ಯಕ್ತಿ ಇದ್ರಿ. ಸೊ ಎಲ್ಲ ಹಜಾಜ್ ಏನ್ ಮಾಡ್ತಾನ ಅಂತ ಕೇಳಿದಾಗ ಉಬೇದುಲ್ಲಾ ಕಳಿಸ್ತಾನ. ಉಬೇದುಲ್ಲಾ ಸೋಲ್ತಾನ. ನಂತರ ತನ್ನ ಅಳಿಯನಾಗಿರ್ತಕ್ಕಂಥ 712ರಲ್ಲಿ ಏನ್ ಮಾಡ್ತಾನ, ಮೊಹಮ್ಮದ್ ಬಿನ್ ಕಾಸಿಮ್ ಕಳಿಸ್ತಾನ್ರಿ. ಸೊ ಮೊಹಮ್ಮದ್ ಬಿನ್ ಕಾಸಿಮ್ ನನ್ನ ಕಳ್ಸನ. ಯಾವಾಗ ಮೊಹಮ್ಮದ್ ಬಿನ್ ಕಾಸಿಮ್ ನನ್ನ ಕಳ್ಸನಲ್ಲ, ಅವ ಮೊಹಮ್ಮದ್ ಬಿನ್ ಕಾಸಿಮ್ ಏನ್ ಮಾಡ್ತಾನ, ದಾಯಿರ್ ನನ್ನ ಯಾವ ಕದನಪ್ಪ ಅಂತಿದ್ರೆ 712 ನಡೆದಿರ್ತಕ್ಕಂಥ ಒಂದು ಕದನ ಯಾವ್ದಪ್ಪ ಅಂತಿದ್ರೆ ರಾವರ್ ಕಾಳಗ ಅಂತ ಹೇಳ್ತೀವಿ ಸರ್. ಯಾವ ಕಾಳಗ? ರಾವರ್ ಕಾಳಗ, ಅಥವಾ ಇನ್ನೊಂದು ಏನ್ ಕರಿತಾರೆ ಹೆಸರು ಅಂತ ಹೇಳಿದ್ರೆ ರೋವರ್ ಕಾಳಗ ಅಂತ ಕೂಡ ಕರಿತಾರೆ. ಈ ಕಾಳಗದಲ್ಲಿ ಏನ್ ಮಾಡ್ತಾನ, ದಾಯಿರ್ನ ಸಂಪೂರ್ಣವಾಗಿ ಸೋಲಿಸಿ ಇಲ್ಲಿ ದಾಯಿರ್ನ ಒಂದು ರಾಜಧಾನಿ ಇರ್ತದ. ಯಾವ್ದಪ್ಪ ಅಂತ ಹೇಳಿದ್ರೆ ಬ್ರಾಹ್ಮಣಾಬಾದ್ ಅಂತ ಅಂತದ್ದು. ಈ ಬ್ರಾಹ್ಮಣಾಬಾದ್ ಅಂತದಲ್ಲಿ ಏನಿರ್ತದ, ಈತನ ರಾಜಧಾನಿ ಯಾವ್ದು? ದಾಯಿರ್ದು. ಸೊ ಈ ಬ್ರಾಹ್ಮಣಾಬಾದ್ ಅಲ್ಲಿ ಇರ್ತಕ್ಕಂಥ ಸೂರ್ಯದೇವಿ ಮತ್ತು ಪರಿಮಳದೇವಿ ಇಬ್ಬರನ್ನ ಕೂಡ ಏನ್ ಮಾಡ್ತಾನೆ ಕೇಳಿದ್ರೆ ಈ ಅಲ್ ಹಜಾಜನಿಗೆ ಏನ್ ಮಾಡ್ತಾನೆ, ಉಡುಗೊರೆಯಾಗಿ ಕಳಿಸಿರ್ತಾನೆ. ಸೊ ಇಲ್ಲಿ ಏನಪ್ಪಾ ಇಲ್ಲ, ಅವನು ಮೊಹಮ್ಮದ್ ಬಿನ್ ಕಾಸಿಮ್ ನಿಲುಲ್ ಕೋಟೆ ಮೇಲೆ ದಾಳಿ ಮಾಡ್ತಾನೆ. ಓಕೆನಾ? ಬೇಕಾದ ಕಡೆ ಏನೋ ದಾಳಿ ಮಾಡ್ತಾನೆ. ದಾಳಿಗಳನ್ನ ನಿಮ್ಗೆ ಏನ್ ಮಾಡ್ತೀನಿ ಕೇಳಿದ್ರೆ ಥಿಯರಿ ಕ್ಲಾಸ್ ಅನ್ನ ಹೇಳ್ಬೇಕಾದ್ರೆ ಅಲ್ಲಿ ಡಿಟೇಲ್ ಆಗಿ ನಿಮ್ಗೆ ಏನ್ ಮಾಡ್ತೀನಿ, ಇನ್ನ ಇದ್ರ ಬಗ್ಗೆ ಇಷ್ಟು ಬೇಗ ಮುಗಲ್ಲ, ಅಲ್ಲಿ ಹೇಳ್ತೀನಿ ನಾನು ನಿಮ್ಗೆ. ರೈಟ್? ಓಕೆ, ಹಾಗಾದ್ರೆ ಇಲ್ಲಿ ಆನ್ಸರ್ ನೋಡಿ, ಸೂರ್ಯದೇವಿ ಮತ್ತು ಪರಿಮಳದೇವಿ ಅಂತ ಇಬ್ಬರು ಜನ ಮಕ್ಕಳಿಗೆ ಏನ್ ಮಾಡ್ತಾರೆ, ಕಳಿಸಿರ್ತಾರೆ. ಓಕೆ, ಇಲ್ಲಿ ಕ್ವಶನ್ ಏನಿತ್ತು ನಮ್ದು ಅಂತ ಕೇಳ್ತದಾಗ ನೋಡ್ರಿ, ಕ್ವಶನ್ ಬಂದಿಸ್ಕೊಟ್ಟ ಇಬ್ಬರು ರಾಜ ದಾಹಿರನ ಕುಮಾರಿ ಯಾರು? ಒಂದು ಸೂರ್ಯದೇವಿ, ಇನ್ನೊಬ್ಬರು ಯಾರು? ಪರಿಮಳದೇವಿ. ಸೊ 1 ಮತ್ತು 3 ಎಲ್ಲ ನೋಡಿ, 1 ಮತ್ತು 3 ಬಿ ಇದ್ದ ಆನ್ಸರ್ ಆಗ್ತದೆ. ರೈಟ್ರಿ? ಯಾಕೆ ಚಂದ್ರಮತಿ ಅಂತೂ ಸಂಬಂಧ ಇಲ್ಲ. ಸೊ ಭಾನುಮತಿ ದೇವಿ ಅಂತೂ ಕೂಡ ಸಂಬಂಧ ಇಲ್ಲ. ಕ್ಲಿಯರ್? ಹಾಗಾಗಿ ಇಲ್ಲಿ ಏನಪ್ಪಾ ಅಂತಿದ್ರೆ ಇಲ್ಲಿ 1 ಮತ್ತು 3 ಅನ್ನೋದಪ್ಪ ಬಿ ಏನಾಗ್ತದೆ ಆನ್ಸರ್ ಆಗ್ತದೆ. ಸೊ ಈ ರೀತಿ ಏನ್ ಮಾಡಬೇಕು, ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೋಬೇಕು. ರೈಟ್? ಮುಂದಿನ ಕ್ವಶನ್ ನೋಡಿ.
ನೋಡ್ರಿ, ಇದರಲ್ಲಿ ಇದರಲ್ಲಿ ಮಧ್ಯಕಾಲೀನ ಭಾರತದಲ್ಲಿ ಸ್ಥಾಪಿತವಾದದ್ದು ಯಾವುದು ಅಂತ ಕ್ವಶನ್ ಕೊಟ್ಟಿದ್ದಾರೆ. ಮಧ್ಯಕಾಲೀನ ಭಾರತದಲ್ಲಿ ಸ್ಥಾಪಿತವಾಗಿದ್ದು ಅಂತ ಮಧ್ಯಕಾಲೀನ ಭಾರತ ಅಂತ ನಾನು ಆಲ್ರೆಡಿ ಮಧ್ಯಕಾಲೀನ ಭಾರತದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಬಟ್ ಇದರಲ್ಲಿ ಏನಪ್ಪಾ ಅಂದ್ರೆ ಯಾವ್ದು ಸ್ಥಾಪಿತವಾಗ್ಯದ ಅಂತ ಹೇಳಿದ್ರೆ ಒಂದು ಚಾರ್ ಮಿನಾರ್ ಅಂತ ಕೊಟ್ಟಿದ್ದಾನೆ, ಕುತುಬ್ ಮಿನಾರ್ ಅಂತ ಕೊಟ್ಟಿದ್ದಾನೆ, ಸೊ ವಿಜಯ ಸ್ತಂಭ ಅಂತ ಕೊಟ್ಟಿದ್ದಾನೆ. ಸೊ ಇನ್ನೊಂದೇನಪ್ಪ ಅಂದ್ರೆ ಮೇಲಿನ ಎಲ್ಲವೂ ಅಂತ ಕೂಡ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನಾಗ್ತದ ಅಂತಂದ್ರೆ ಚಾರ್ ಮಿನಾರ್ ಕೂಡ ಏನಾಗ್ತದೆ, ಇದನ್ನು ಕೂಡ ಏನ್ ಮಾಡ್ತದೆ 1591ರಲ್ಲಿ ಇದು ನಿರ್ಮಾಣ ಮಾಡಿರ್ತಾರೆ. ಇದು 1591 ಅಂದ್ರೆ ಇಸ್ವಿ ಏನಪ್ಪಾ ಅಂತಂದ್ರೆ ಇದು ಮಧ್ಯ ಭಾರತದಲ್ಲಿ ಬರ್ತದೆ, ಇದು ಗೊತ್ತಿರ್ಬೇಕು. ಇದು ಮಧ್ಯ ಭಾರತದಲ್ಲಿ ಬರ್ತದೆ. ಇದು ರೈಟ್, ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಬರ್ತದೆ ಇದು ರೈಟ್. ಹಾಗಾದ್ರೆ ಸರ್ ಇದನ್ನ ನಿರ್ಮಿಸಿದ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ, ಇದನ್ನ ನಿರ್ಮಿಸಿದ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಮೊಹಮ್ಮದ್ ಕುಲಿ ಕುತುಬ್ ಶಾ ಅಂತ ವ್ಯಕ್ತಿ ಬರ್ತಾನೆ ನೋಡ್ರಿ. ಕುತುಬ್ ಶಾಹಿಗಳದು ಮೊಹಮ್ಮದ್ ಕುಲಿ ಕುತುಬ್ ಶಾ ಎಂಬ ವ್ಯಕ್ತಿ ಬರ್ತಾನೆ. ಸೊ ಇವ ಏನ್ ಮಾಡ್ತಾನ ಅಂತ ನಿರ್ಮಾಣವನ್ನು ಮಾಡಿರ್ತಾನೆ, ಗೊತ್ತಿರ್ಬೇಕು. ಹಾಗಾದರೆ ಇದು ಏನಾಗ್ತದ ಅಂತ ಕೇಳ್ತದ, ಇದು ಎದಕ್ಕೆ ಸ್ಥಾಪನೆ ಮಾಡಿದ್ದು, ಎಲ್ಲಿದ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು. ಎಲ್ಲದ ಇದು ಹೈದರಾಬಾದ್. ಚಾಮನ ಹೋಗಿರ್ಬೇಕಲ್ಲ, ಹೋಗ್ಬೇಕು, ನೋಡ್ಬೇಕು, ಸ್ವಲ್ಪ ಚೆನ್ನಾಗೈತಿ. ಹೈದರಾಬಾದ್ ಅಲ್ಲಿ ಏನಪ್ಪ ನಿರ್ಮಾಣವಾಗಿರ್ತಕ್ಕಂಥದ್ದು. ಹಾಗಾದರೆ ಇದನ್ನು ಯಾಕೆ ನಿರ್ಮಾಣ ಮಾಡ್ಯಾನಪ್ಪ ಕೇಳ್ತಾ ಹೋದಾಗ, ನಿರ್ಮಾಣ ಎದಕ್ಕೆ ಮಾಡ್ಯಾನ ಕೇಳಿದ್ರೆ ಹೈದರಾಬಾದ್ ಅಲ್ಲಿ ಏನಾಗಿತ್ತು ಅಂತ ಕೇಳಿದಾಗ ಪ್ಲೇಗ್ ರೋಗ ಬಂದಿತ್ರಿ. ಯಾವ ರೋಗ? ಪ್ಲೇಗ್ ರೋಗ ಬಂದಿತ್ತು. ಈ ಪ್ಲೇಗ್ ರೋಗದ ಒಂದು ನಿವಾರಣೆಗಾಗಿ ಅಥವಾ ಮುಕ್ತಿಗಾಗಿ ಏನ್ ಮಾಡ್ದ, ಇದನ್ನ ನಿರ್ಮಾಣ ಮಾಡಿದ ಅಂತೇಳಿ ಹೇಳ್ತಾರಿ. ಕ್ಲಿಯರ್? ಮುಕ್ತಿಗಾಗಿ ಏನ್ ಮಾಡ್ದ, ಇದನ್ನ ನಿರ್ಮಾಣ ಮಾಡಿದ ಅಂತ ಹೇಳ್ತಾರೆ. ಯಾವುದು? ಚಾರ್ ಮಿನಾರ್ ಅಂತ ಇತ್ತು. ಸೊ ಇವನು ಯಾವ ಮನೆತನದ ವ್ಯಕ್ತಿ ಅಂತ ಕೇಳಿದ್ರೆ ಕುತುಬ್ ಶಾಹಿ ಮನೆತನದ ವ್ಯಕ್ತಿ. ಕುತುಬ್ ಶಾಹಿ ಮನೆತನದ ವ್ಯಕ್ತಿ ಕರೆಕ್ಟ್ ಗೊತ್ತಿರ್ಬೇಕು. ಸೊ ಕುತುಬ್ ಶಾಹಿಗಳಾಗಿರ್ಬೋದು, ಓಕೆನಾ, ಇಲ್ಲಿ ಇರ್ತಕ್ಕಂಥ ಈ ಹೈದರಾಬಾದ್ ಕುತುಬ್ ಶಾಹಿ ಇರ್ಬೋದು, ನಿಜಾಮ್ ಶಾಹಿಗಳಾಗಿರ್ಬೋದು, ಮತ್ತೆ ಆದಿಲ್ ಶಾಹಿಗಳಾಗಿರ್ಬೋದು, ಬೊಮ್ಮನ್ ಶಾಹಿಗಳಾಗಿರ್ಬೋದು, ಇವೆಲ್ಲ ಏನ್ ಮಾಡ್ತಾರೆ ಅಂತ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಏನೋ ಒಟ್ಟೊಟ್ಟಿಗೆ ಏನ್ ಮಾಡ್ತಾರೆ, ದಾಳಿಯನ್ನು ಮಾಡಿರ್ತಾರೆ. ಅದು ನಾನು ಅಲ್ಲಿ ಬಂದಾಗ ಹೇಳಿರ್ತೀನಿ. ಹಾಗಾದ್ರೆ ಇನ್ನೊಂದು ಕೊಟ್ಟ ನೋಡಿ, ಕುತುಬ್ ಮಿನಾರ ಅಂತ ಬರ್ತಾ ನೋಡಿ ಸರ್. ಕುತುಬ್ ಮಿನಾರ ಇದನ್ನು ಕೂಡ ಯಾವಾಗ ನಿರ್ಮಾಣ ಆಗ್ಯದ ಅಂತ ಗೊತ್ತಿರ್ಬೇಕು. 1199ರಲ್ಲಿ ಇದು ನಿರ್ಮಾಣ ಸ್ಟಾರ್ಟ್ ಆಗ್ಯದ, ಆರಂಭ ಆಗ್ಯದ. ಹಾಗಾದ್ರೆ ಆರಂಭ ಮಾಡಿದ ವ್ಯಕ್ತಿ ಯಾರಪ್ಪ ಅಂತ ಕುತುಬುದ್ದೀನ್ ಐಬಕ್ರಿ. ಕುತುಬುದ್ದೀನ್ ಐಬಕ್ ಎಂಬ ವ್ಯಕ್ತಿ ಸ್ಟಾರ್ಟ್ ಮಾಡಿದ್ದು ಇದು. ಸೊ ಇದನ್ನ ನಿರ್ಮಾಣವನ್ನ ಕಂಪ್ಲೀಟ್ ಮಾಡಿದವಾಗ ಯಾಕಪ್ಪ ಅಂದ್ರೆ, ಅಂತ್ಯ ಮಾಡಿದವಾಗ ಯಾಕಪ್ಪ ಅಂತ ಅಂತ್ಯ ಅಂದ್ರೆ ಕಂಪ್ಲೀಟ್ ಮಾಡಿದವಾಗ ಯಾಕಪ್ಪ ಅಂತ ಕೇಳಿದಾಗ ಇಲ್ತಮಶ್ ಎಂಬ ವ್ಯಕ್ತಿ ರೀ. ಯಾವ ಮಶ್ರಿ? ಇಲ್ತಮಶ್ ಅಂತ ವ್ಯಕ್ತಿ ಮಾಡ್ತಾನೆ, ಇದನ್ನ ಕಂಪ್ಲೀಟ್ ಮಾಡ್ತಾನೆ ರೀ. ಸೊ ಹಾಗಾದ್ರೆ ಗೊತ್ತಿರ್ಬೇಕು ಇದು ಎಲ್ಲದಪ್ಪ ಅಂತ ಕೇಳಿದಾಗ ಇದು ಎಲ್ಲಿ ಕಂಡು ಬರ್ತದ ಅಂತಂದ್ರೆ ದೆಹಲಿಯಲ್ಲಿ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದೆ? ದೆಹಲಿಯಲ್ಲಿ ಕಂಡು ಬರ್ತದೆ. ಸೊ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ದೆಹಲಿ. ಇನ್ನೊಂದು ಗೊತ್ತಿರ್ಬೇಕು, ಇದು ಭಾರತದ ಅತ್ಯಂತ ಎತ್ತರವಾದ ಮಿನಾರವಾಗಿದೆ. ಭಾರತದ ಎತ್ತರವಾದ ಮಿನಾರ್ 5 ಮಹಡಿಗಳದಾವ. ಇಲ್ಲಿ ಎತ್ತರವಾದ ಮಿನಾರ್ ಆಗಿದೆ. ಸೊ 5ನೇ ಮಾಡಿ ನಿರ್ಮಾಣ ಮಾಡಿದ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ 5ನೇ ಮಾಡಿ ಫಿರೋಜ್ ಶಾ ತುಘಲಕ್ ಗೊತ್ತಿರ್ಬೇಕಿದು. ಫಿರೋಜ್ ಶಾ ತುಘಲಕ್ ಎಲ್ಲಿ ಬರ್ತಾನ ಅಂತ ಕೇಳಿದ್ರೆ ಗೊತ್ತಿರ್ಬೇಕು. ಫಿರೋಜ್ ಶಾ ತುಘಲಕ್ ಬರೋದು ಮಧ್ಯ ಭಾರತದ ಇತಿಹಾಸದಲ್ಲಿ ತುಘಲಕ್ ಸಂತತಿಯಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿ. ರೈಟ್, ಮೊಹಮ್ಮದ್ ಬಿನ್ ತುಘಲಕ್ ನಂತರ ಬಂದಿದ್ದ ವ್ಯಕ್ತಿ ಯಾರು? ಫಿರೋಜ್ ಶಾ ತುಘಲಕ್. ಇವನ್ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಈ ಇರ್ತಕ್ಕಂಥ ಮಹಡಿಯನ್ನು ದುರಸ್ತಿಗೊಳಿಸ್ತಾನ, ಮತ್ತೆ 5ನೇ ಮಹಡಿಯನ್ನು ಕೂಡ ಕಟ್ಟಿಸ್ತಾನ. ಹಾಗಾಗಿ ಇದಕ್ಕೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಭಾರತದ ಅತ್ಯಂತ ಎತ್ತರವಾದ ಶಿಖರ ಅಂತ ಕೂಡ ಹೇಳ್ತಾರೆ. ರೈಟ್, ಗೊತ್ತಿರ್ಬೇಕಿದು. ಹಾಗಾದ್ರೆ ಇನ್ನೊಂದು ಹೇಳ್ತೀನಪ್ಪ, ವಿಜಯ ಸ್ತಂಭ ಅಂತ ಕೊಟ್ಟ ನೋಡಿಲಿ. ವಿಜಯ ಸ್ತಂಭ ಅಂದ್ರೆ ಅರ್ಥ, ಇಲ್ಲಿ ವಿಜಯ ಸ್ತಂಭ ನಿರ್ಮಾಣ ಮಾಡಿದ್ದು ಎಲ್ಲಪ್ಪ ಅಂತ ಚಿತ್ತೋರ್ಗಢದಲ್ಲಿ. ವಿಜಯ ಸ್ತಂಭ. ಸೊ ವಿಜಯ ಸ್ತಂಭ ಎಲ್ಲಿ ನಿರ್ಮಾಣ ಆಗಿತ್ತು ಅಂತಂದ್ರೆ ಚಿತ್ತೋರ್ಗಢ ಎಲ್ಲಿ ಬರ್ತದೆ ಸರ್ ಅಂತ ಕೇಳಿದ್ರೆ ರಾಜಸ್ಥಾನ ರೀ. ಯಾವ ಸ್ಥಾನ ಅಂತ ಕೇಳಿದ್ರೆ ರಾಜಸ್ಥಾನದಲ್ಲಿ ಬರ್ತದೆ. ಹಾಗಾದರೆ ಗೊತ್ತಿರ್ಬೇಕು ಇದನ್ನ ನಿರ್ಮಿಸಿದವರು ಯಾರಪ್ಪ ಅಂತ ಕೇಳಿದ್ರೆ ರಾಣಾ ಕುಂಭ ಎಂಬ ವ್ಯಕ್ತಿ. ರಾಣಾ ಕುಂಭ ನೀವು ನೋಡಿರ್ಬೋದು. ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಆಡಳಿತ ಮಾಡಿರ್ತಕ್ಕಂಥ ರಾಜ ರಾಣಾ ಸಂಗ್ರಾಮ್ ಸಿಂಗ್ ಆಗಿರ್ಬೋದು, ಉದಯ್ ಸಿಂಗ್ ಆಗಿರ್ಬೋದು, ಪ್ರತಾಪ್ ಸಿಂಗ್ ಆಗಿರ್ಬೋದು, ಇವೆಲ್ಲ ಏನಪ್ಪ ಕರ್ಣಾವತಿ ಆಗಿರ್ಬೋದು, ಎಲ್ಲ ಎಲ್ಲಿ ಮಾಡ್ಯಾರ? ರಾಜಸ್ಥಾನದಾಗೆ ಆಳ್ವಿಕೆ ಮಾಡ್ಯಾರಲ್ಲ. ರೈಟ್ ರೀ. ಓಕೆ, ಹಾಗಾದ್ರೆ ಸರ್ ಇದು ಯಾವಾಗ ನಿರ್ಮಾಣ ಮಾಡಿದ್ರು ಅಂತ ಕೇಳಿ ಗೊತ್ತಿರ್ಬೇಕು. 1448ರಲ್ಲಿ ನಿರ್ಮಾಣ ಮಾಡಿದ್ರೆ. ರೈಟ್, ಇವೆಲ್ಲ ಇಸ್ವಿಗಳ ಮೂಲಕ ಏನಪ್ಪಾ ಅಂದ್ರೆ ನಾವು ಮಧ್ಯಕಾಲೀನ ಭಾರತದಲ್ಲಿ ಅದ ಅಂತ ಹೇಳ್ಬೋದು. ನಾವು ನಿಮ್ಗೆ ಫಸ್ಟ್ ಕ್ಲಾಸ್ ಹೇಳ್ಬೇಕಾದ್ರೆ ಒಂದು ಚಾರ್ಟ್ ಹಾಕೊಟ್ಟಿದೆ, ಬ್ಲೂ ಪ್ರಿಂಟ್ ಹಾಕೊಟ್ಟಿದೆ. ಆ ಬ್ಲೂ ಪ್ರಿಂಟ್ ಮುಖಾಂತರ ನೋಡಿದ್ರೆ ಎಲ್ಲವನ್ನು ಕೂಡ ಗೊತ್ತಾಗ್ಬಿಡ್ತದೆ ಯಾವ ಇಸ್ವಿಲಿ ಎಲ್ಲಿ ಬಂದ ಅಂತ ಹೇಳಿ. ಇಲ್ಲಿ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ನಿಮ್ಗೆ ಗೊತ್ತಿರ್ಬೇಕಾದ್ರೆ ಪ್ರಾಚೀನ ಕಾಲ ಎಲ್ಲಿಂದ ಎಲ್ಲಿ ತನಕ ಇರ್ತದೆ ಅಂತ ಗೊತ್ತಿರ್ಬೇಕು. ಇದು ನಾವು 10,000 ಹೇಳ್ತೀವಲ್ಲ, 10,000ದಿಂದ ಇರ್ತದೆ. ಸೊ 2500 ಅಂತ ಹೇಳ್ತೀವಿ. ರೈಟ್ ರೀ. 2500 ಕ್ರಿಸ್ತಪೂರ್ವ. ಯಾವ ಪೂರ್ವ? ಕ್ರಿಸ್ತಪೂರ್ವ ರೀ. ಸೊ ಕ್ರಿಸ್ತಪೂರ್ವ ಅನ್ನೋದಕ್ಕಿಂತ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಪ್ರಾಚೀನ ಕಾಲ 600 ಕ್ರಿಸ್ತ ಶಕ. ಸೊ ಕೊನೆಗೆ ಯಾವ ಬರ್ತಾನ ಅಂತ ಹರ್ಷವರ್ಧನ ಕಾಲಕ್ಕೆ ಏನಾಗ್ತದ ಅಂತ ಹೇಳಿದಾಗ ಹರ್ಷವರ್ಧನ ನಿಧನವಾದ ನಂತರ ಏನಾಗ್ತದ? ಪ್ರಾಚೀನ ಕಾಲ ಎಂಡ್ ಆಗ್ಬಿಡ್ತದೆ. ಸೊ ಇವನು ಶಕವರ್ಷವನ್ನು ಹರ್ಷ ಶಕ ಅಂತ ಶಕವರ್ಷ ಆರಂಭ ಮಾಡ್ತಾನೆ. ಇಲ್ಲಿದಿಂದ ಏನಪ್ಪಾ ಸ್ಟಾರ್ಟ್ ಆಗಿರ್ತದ? 600 ಸ್ಟಾರ್ಟ್ ಆಗಿರ್ತದ. ಇದೇ 606 ಏನ್ ಮಾಡ್ತಾನವ? ಹರ್ಷ ಶಕೆಯನ್ನು ಆರಂಭ ಮಾಡ್ತಾನೆ. ಇದು ನೆನಪಿರ್ಬೇಕು ನಿಮಗೆ.
ಇಲ್ಲಿಂದ ಏನಪ್ಪ ಅಂದ್ರೆ ಇಸ್ವಿಗಳ ಮೂಲಕ ನೋಡಿದ್ರು ಕೂಡ ಏನಪ್ಪ ಅಂದ್ರೆ ಒಂದೊಂದು ಏನಾಗ್ತವ ಗೊತ್ತಾಗ್ತದ ಅಂತಂದು ಹೇಳ್ತೀನಿ. ಹಾಗಾದ್ರೆ ಇಲ್ಲಿ ಏನಪ್ಪಾ ಆನ್ಸರ್ ಅಂತ ಕೇಳಿದಾಗ ಮೇಲಿನ ಎಲ್ಲವೂ ಕೂಡ ಏನಾಗ್ಯಾವ ಅಂತಂದ್ರೆ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಸ್ಥಾಪನೆ ಆಗ್ಯಾವ ಅಂತ ಕೂಡ ಹೇಳ್ತೀವಿ. ಕ್ಲಿಯರ್ ಆಯ್ತಾ ಅನ್ಕೊಂಡಿದ್ದೀನಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡಿ ಏನದ ಅಂತಂದ್ರೆ ಪ್ರಾಚೀನ ದಕ್ಷಿಣ ಭಾರತವನ್ನ ಉಲ್ಲೇಖಿಸಿ ಕೊರ್ಕೈ, ಪುಂಪುಹಾರ ಮತ್ತು ಮುಚ್ಚಿರಿ ಎಂಬ ಪ್ರಸಿದ್ಧವಾದವುಗಳು ಇವು ಏನದವ ಅಂತ ಕೇಳಿದ ನಾವು. ಯಾವ್ದಕ್ಕೆ ಪ್ರಸಿದ್ಧವಾದವು ಅಂತ ಕೇಳಿದಾನೆ. ಓಕೆ, ಬಹಳ ಬೆಸ್ಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಇಂಥ ಕ್ವಶನ್ಗಳನ್ನ ನಾವು ನೋಡಬೇಕು, ಸ್ವಲ್ಪ ನೋಡ್ಕೋಬೇಕು ಆಲ್ಮೋಸ್ಟ್. ಓಕೆ, ನೋಡಿ ಆಪ್ಷನ್ಸ್ ಏನ್ ಕೊಟ್ಟಣ ಅಂತ ಕೇಳಿದಾಗ ಒಂದು ರಾಜಧಾನಿಗಳು ಅಂತ ಕೊಟ್ಟಿದ್ದಾನೆ, ಎರಡು ಏನು ಕೊಟ್ಟಣ ಅಂತ ಕೇಳಿದಾಗ ಬಂದರುಗಳು ಅಂತ ಕೊಟ್ಟಿದ್ದಾನೆ. ಓಕೆನಾ, ಇನ್ನು ಮೂರನೇದು ಏನು ಕೊಟ್ಟಣ ಅಂತ ಕೇಳಿದಾಗ ಕಬ್ಬಿಣ ಮತ್ತು ಉಕ್ಕಿನ ತಯಾರಿಕೆ ಕೇಂದ್ರಗಳು ಅಂತ ಕೊಟ್ಟಿದ್ದಾನೆ. ಓಕೆ, ನಾಲ್ಕನೇದು ಏನಪ್ಪ ಜೈನ ತೀರ್ಥಂಕರ ಪುಣ್ಯಕ್ಷೇತ್ರ. ಆಗೋದೇ ಇಲ್ಲ ಇದು. ಜೈನ ತೀರ್ಥಂಕರ ಪುಣ್ಯಕ್ಷೇತ್ರಗಳು ಇಲ್ಲಿ ಕಂಡು ಬರುವುದೇ ಇಲ್ಲ. ಸೊ ಇದನ್ನ ಕರೆಕ್ಟ್ ಆಗಿ ತೆಗೆದ್ಬಿಡಬೇಕು. ಯಾಕಂದ್ರೆ ನಾವು ಇಡೀ ಮಧ್ಯ ಭಾರತ ಇತಿಹಾಸ ಆಗಿರ್ಬೋದು, ಪ್ರಾಚೀನ ಆಗಿರ್ಬೋದು, ಆಧುನಿಕ ಆಗಿರ್ಬೋದು, ಆಧುನಿಕದಾಗಂತೂ ರಾಜಧಾನಿಗಳು ಬರಲ್ಲ, ರೈಟಾ. ಹಾಗಾದ್ರೆ ಪ್ರಾಚೀನ ಭಾರತ ಆಗಿರ್ಬೋದು ಅಥವಾ ಮಧ್ಯ ಭಾರತ ಆಗಿರ್ಬೋದು, ಈ ಎಲ್ಲಾ ಭಾರತದಲ್ಲಿ ಇಲ್ಲಿ ಇರ್ತಕ್ಕಂಥ ರಾಜಧಾನಿಗಳು ರಾಜಧಾನಿಗಳಾಗಲ್ಲ. ಸೊ ಇಲ್ಲಿ ಉಳಿದಿರ್ತಕ್ಕಂಥದ್ದು ಎರಡದವ. ಏನಪ್ಪಾ ಅಂತಂದ್ರೆ ಒಂದು ಬಂದರುಗಳು, ಇನ್ನೊಂದು ಕಬ್ಬಿಣ ಮತ್ತು ಉಕ್ಕಿನ ತಯಾರಿಕೆ ಕೇಂದ್ರಗಳು. ಇನ್ನೊಂದೇನು ಕೆಲಸ ಮಾಡಬೇಕು, ಕಬ್ಬಿಣ ಮತ್ತು ಉಕ್ಕಿನ ತಯಾರಿಕೆ ಕೇಂದ್ರಗಳು ಎಲ್ಲಿ ನಿರ್ಮಾಣ ಆಗ್ಯಾವ ಅಂತಂದ್ರೆ ಆಧುನಿಕ ಭಾರತದಲ್ಲಿ ನಿರ್ಮಾಣವಾಗಿವೆ. ಸೊ ಆಧುನಿಕ ಭಾರತದಲ್ಲಿ ಇವು ಹೆಸರುಗಳು ಎಲ್ಲಿ ಬಳಸಿಲ್ಲ. ಇಷ್ಟ ನೋಡ್ರಿ. ಯಾಕೆ ಕಾಮನ್ ಸೆನ್ಸ್ ಬೇಕು ಎಕ್ಸಾಮ್ ಅಲ್ಲಿ ಅಂತ ಕೇಳಿದ್ರೆ ಇದಕ್ಕೆ ಬೇಕು. ಕಾಮನ್ ಸೆನ್ಸ್ ಇತ್ತಪ್ಪ ಅಂದ್ರೆ ನಾವು ಹೆಂಗ್ ಆನ್ಸರ್ ಮಾಡ್ಬೋದು. ಸೊ ಇವುಗಳನ್ನ ಏನಪ್ಪಾ ಅಂದ್ರೆ ಆಧುನಿಕ ಈ ಉಕ್ಕಿನ ಕೇಂದ್ರ ಅಂದ್ರೆ ಆಧುನಿಕ ಭಾರತದಲ್ಲಿ ನಿರ್ಮಾಣ ಆಗ್ಯಾವ. ಸೊ ಆಧುನಿಕ ಭಾರತದಲ್ಲಿ ಎಲ್ಲಾದ್ರೂ ಇಂಥ ಹೆಸರುಗಳು ಕೇಳಿದ್ರ ಒಟ್ಟ ಇಲ್ಲ. ಹಾಗಾದ್ರೆ ಇವು ಪ್ರಾಚೀನ ನೋಡಿದ್ರೆ ಪ್ರಾಚೀನ ದಕ್ಷಿಣ ಭಾರತವನ್ನ ಅಂತ ಕೇಳಿದಾನೆ ನೇರವಾಗಿ. ಸೊ ಪ್ರಾಚೀನ ಅಂತ ಬಂದಾಗ ಪ್ರಾಚೀನ ಕಾಲದಲ್ಲಿ ಏನಿದು ಕಬ್ಬಿಣ ಮತ್ತು ಉಕ್ಕಿನ ತಯಾರಿಕೆ ಕೇಂದ್ರ ಇತ್ತಾ? ಇರ್ಲಿಲ್ಲ, ಗೊತ್ತಾಗ್ಬಿಡ್ತದ. ಹಾಗಾದ್ರೆ ಇವುಗಳು ಏನಿದ್ವಪ್ಪ ಅಂತ ಕೇಳಿದಾಗ ಏನಿದ್ವು, ಇವು ಬಂದರುಗಳು ಇದ್ವು ಅಂತ ಹೇಳ್ತೀವಿ ನಾವು. ಏನಿದ್ವು ರೀ, ಬಂದರುಗಳು. ಹಿಂಗ್ ಗೆಸ್ ಮಾಡ್ತಾ ಇರ್ಬೇಕು. ಇಲ್ಲಿ ಗೊತ್ತಿರ್ಬೇಕು, ಇನ್ನೊಂದು ಗೊತ್ತಿರ್ಬೇಕು. ಇಲ್ಲಿ ಕೊರ್ಕೈ ಅಂತ ಇಲ್ಲಿ ಎಲ್ಲಿ ಕಂಡು ಬರ್ತದಪ್ಪ ಅಂತ ಕೇಳಿದಾಗ ಇದು ಇಂದಿನ ತಮಿಳುನಾಡಿನಲ್ಲಿ ಕಂಡು ಬರ್ತದೆ. ತಮಿಳುನಾಡಿನಲ್ಲಿ. ಓಕೆ, ಇದಕ್ಕ ಸಂಬಂಧಿಸಿದವರು ಯಾಕಪ್ಪ ಅಂತ ಕೇಳಿದಾಗ ಸಂಬಂಧಿಸಿದ ರಾಜ್ಯ ಇಲ್ಲಿ ಪಾಂಡ್ಯರು ಅಂತಿದ್ರು ನೋಡ್ರಿ. ಪಾಂಡ್ಯರು ಕೂಡ ಏನ್ ಮಾಡ್ತಿದ್ರು, ನಮ್ಮ ದೇಶದ ಬೇರೆ ದೇಶಕ್ಕೆ ಏನ್ ಮಾಡ್ತಿದ್ರು ಅಂತಂದ್ರೆ ಅವಾಗ ಕೂಡ ಏನ್ ಮಾಡ್ತಿದ್ರು, ವ್ಯಾಪಾರವನ್ನ ಮಾಡ್ತಿದ್ರು. ಓಕೆ, ಹಾಗಾದ್ರೆ ಇನ್ನೊಂದು ಗೊತ್ತಿರ್ಬೇಕು, ಇದೇ ಕೊರ್ಕೈ అనేది ಅದಕ್ಕೆ ಸಂಬಂಧಪಟ್ಟದ ಅಂತ ಕೇಳಿದ್ರೆ ಅತಿ ಹೆಚ್ಚು ಇಲ್ಲಿಂದ ಏನು ವ್ಯಾಪಾರ ಮಾಡ್ತಿದ್ರು ಅಂತ ಕೇಳಿದಾಗ ಮುತ್ತುಗಳನ್ನು ವ್ಯಾಪಾರ ಮಾಡೋದಕ್ಕ ಬಹಳ ಪ್ರಸಿದ್ಧವಾಗಿ ಮುತ್ತು ರತ್ನಗಳೇ ಮತ್ತು ಮುತ್ತು ಬೇರೆ ಮುತ್ತಲ್ಲ, ಮುತ್ತು ವ್ಯಾಪಾರಕ್ಕೆ ಪ್ರಸಿದ್ಧವಾಗಿವೆ. ಕ್ಲಿಯರ್ ಆಗಿ ಗೊತ್ತಿರ್ಬೇಕು, ರೈಟ್ ರೀ. ಇನ್ನು ವಿದೇಶಿ ವ್ಯಾಪಾರ ಏನಪ್ಪ ನಡೆದಿತ್ತು ಇಲ್ಲಿದು, ರೈಟ್. ಇನ್ನೊಂದು ಗೊತ್ತಿರ್ಬೇಕು, ಇಲ್ಲಿ ಈ ಯಾವ್ದಿದು ಪುಂಪುಹಾರ ಅಂತ ಐತೆ ನೋಡಿ. ಈ ಪುಂಪುಹಾರ ಅನ್ನೋದೇನಪ್ಪ ಅಂದ್ರೆ ಇದು ಕಾವೇರಿ ಪಟ್ಟಣದಲ್ಲಿ ಬರ್ತದೆ ಈಗಿಂದ. ಪುಂಪುಹಾರ ಇದು ಎಲ್ಲಪ್ಪ ಅಂತ ಹೇಳಿದ್ರೆ ಕಾವೇರಿ ಪಟ್ಟಣಂ. ಕಾವೇರಿ ಪಟ್ಟಣದಲ್ಲಿ ಬರ್ತದೆ ರೀ. ಹಾಗಾದ್ರೆ ಇದು ಸಂಬಂಧಿಸಿದ ಯಾಕಪ್ಪ ಅಂತ ಕೇಳಿದ್ರೆ ಗೊತ್ತಿರ್ಬೇಕು, ಚೋಳರು ಸಂಬಂಧಿಸಿದ ಇದಕ್ಕೆ. ಇದು ಎದಕ್ಕೆ ವಿಶೇಷತೆ ಏನಪ್ಪಾ ಅದ ಅಂತ ಕೇಳಿದ್ರೆ ಇದು ಏನು ವಿಶೇಷತೆ ಅಂತ ಕೇಳಿದ್ರೆ ಇಲ್ಲಿದು ರೋಮರ ಜೊತೆಗೆ ವ್ಯಾಪಾರ ಮಾಡ್ತಿದ್ರು. ಇಲ್ಲಿ ಜೊತೆಗೆ ವ್ಯಾಪಾರ ಮಾಡ್ತಿದ್ರು. ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಇದೆ, ಕ್ವಶನ್ ಕೇಳಲ್ಲ ಅವನು, ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಇದು ಇನ್ನೊಂದು ಗೊತ್ತಿರಲಿ. ಇದು ಇನ್ನೊಂದು ನಿಮ್ಗೆ ಏನಾದ್ರು ಸಂಗಮ ಸಾಹಿತ್ಯ ಏನಾದ್ರು ಕೇಳಿದ್ರೆ ಇದು ಯಾವಾಗ ನಿರ್ಮಾಣ ಆಗಿತ್ತು ಅಂತ ಕೇಳಿದ್ರೆ ಚೋಳರು ಕೂಡ ಒಂದೊಂದ್ಸಲ ಆಪ್ಷನ್ಸ್ ಅಲ್ಲಿ ಸಂಗಮ ಸಾಹಿತ್ಯ ಅಂತ ಹೇಳ್ಬೋದು. ಓಕೆನಾ, ಚೋಳರು ಸಂಗಮದಲ್ಲಿ ಬರ್ತಾನೆ. ಸಂಗಮ ಸಾಹಿತ್ಯದಲ್ಲಿ ಉಲ್ಲೇಖವಿದೆ. ಇದೆಲ್ಲ ಉಲ್ಲೇಖದ ಅಂತ ಕೇಳ್ತಾ ಹೋದಾಗ ಸಂಗಮ ಸಾಹಿತ್ಯಗಳು ಏನಿರ್ತಾವಲ್ಲಿ ಅಲ್ಲಿ ಏನಾದ್ರು ಇದನ್ನ ಉಲ್ಲೇಖದ ಇದ್ರ ಬಗ್ಗೆ ನೋಡೋ. ಇಷ್ಟೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರ್ಬೇಕು. ಇನ್ನೊಂದು ಇತ್ತಲ್ಲ ಅಲ್ಲಿ ಯಾವ್ದು ಮುಚ್ಚಿರಿ ಅಂತಕ್ಕಂಥದ್ದು, ಮುಚ್ಚಿರಿ ಅಂತಕ್ಕಂಥದ್ದು. ಇದಕ್ಕೆ ಇನ್ನೊಂದು ಹೆಸರು ಕೇಳ್ತಾರೆ, ಏನ್ ಕೇಳ್ತಾರೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಇದನ್ನು ಕೇಳ್ಬೋದು, ಮುಜಿರಿಸ್ ಅಂತಕ್ಕಂಥದ್ದು. ಯಾವುದು ಮುಜಿರಿಸ್ ಅಂತಕ್ಕಂಥ ಸ್ಥಳ. ಹಾಗಾದ್ರೆ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತ ಕೇಳಿದ್ರೆ ಕೇರಳದಲ್ಲಿ ಕಂಡು ಬರ್ತದೆ. ಎಲ್ಲಿ? ಕೇರಳದಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಇಲ್ಲಿ ಗೊತ್ತಿರ್ಬೇಕು, ಇದು ಯಾರಿಗೆ ಸಂಬಂಧಪಟ್ಟದ, ಕೇರಳದಲ್ಲಿ ಯಾರಿದ್ರು ಅಂತ ಕೇಳಿದ್ರೆ ಗೆಸ್ ಮಾಡ್ಬೇಕು. ಕೇರಳದಲ್ಲಿ ಚೇರರು ಇದ್ರು, ಅವ್ರದ್ದು ಆಡಳಿತದಲ್ಲಿ, ರೈಟ್ ರೀ. ಇನ್ನೊಂದು ಇದು ರೋಮನರ ಜೊತೆ ಇದನ್ನು ಕೂಡ ಏನ್ ಮಾಡ್ತೀವಿ, ರೋಮನರ ಜೊತೆಗೆ ವ್ಯಾಪಾರ ಮಾಡ್ತಿದ್ರು. ಹಾಗಾದ್ರೆ ಇಲ್ಲಿಂದ ಏನು ವ್ಯಾಪಾರ ಆಗ್ತಿತ್ತು ಅನ್ನೋದು ಗೊತ್ತಿರ್ಬೇಕು. ಇಲ್ಲಿ ಏನು ಆಗ್ತದೆ ಬಹಳ ಇಂಪಾರ್ಟೆಂಟ್ ನೋಡಿ, ಮೆಣಸು ರಫ್ತು ಆಗ್ತಿತ್ತು. ಇಲ್ಲಿಂದ ಮೆಣಸು ರಫ್ತು ಆಗ್ತಿತ್ತು. ಇಷ್ಟು ಮಾಹಿತಿ ಗೊತ್ತಿರ್ಬೇಕು ನಿಮ್ಗೆ, ರೈಟ್. ಹಾಗಾದರೆ ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ನಿಮ್ಗೆ ಇದು ಆನ್ಸರ್ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೆ ನಾನು, ರೈಟ್. ಯಾವುದು ಬಂದರುಗಳು ಅಂತ ಎಲ್ಲರ ಬಗ್ಗೆ ಬರ್ಕೋಬೇಕಾ, ನೀವು ಬರ್ಕೊಳ್ಳಾದ್ರೆ ಸುಮ್ ಕೂತ್ರೆ ಆಗಲ್ಲ, ಬರ್ಕೋಬೇಕೇ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಪ್ಪಾ ಅಂತ ಕೇಳಿದ್ರೆ ಸ್ಪಾಂಟೇನಿಯಸ್ ರೆವಲ್ಯೂಷನ್ ದ ಕ್ವಿಟ್ ಇಂಡಿಯಾ ಮೂಮೆಂಟ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕ್ವಶನ್. ಇದನ್ನ ಕ್ವಿಟ್ ಇಂಡಿಯಾ ಬಗ್ಗೆ ನಾನು ಹಿಂದೆ ಆಲ್ಮೋಸ್ಟ್ ಮಾಡಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ. ಸ್ವಲ್ಪ ಇದ್ರ ಬಗ್ಗೆ ಇಲ್ಲಿ ನೋಡಿ. ಈಗ ಏನ ಕೊಟ್ಟ ಆಪ್ಷನ್ಸ್ ಅಂತ ಕೇಳಿದಾಗ ಒಂದು ಗೊತ್ತಿರಲಿ, ಮೂಮೆಂಟ್ ಎಂಬ ಪುಸ್ತಕವನ್ನು ಬರೆದು ಒಂದು ಫ್ರಾನ್ಸಿಸ್ ಹಚಿನ್ಸ್ ಗೊತ್ತಿರ್ಬೋದು ನಿಮ್ಗೆ.
ಓಕೆ, ಫ್ರಾನ್ಸಿಸ್ ಹಚಿನ್ಸ್ ಅಂತ ಇರ್ತದೆ. ಇನ್ನೊಂದು ವಿನ್ಸ್ಟನ್ ಚರ್ಚಿಲ್ ಅಂತೂ ಬರೋದಿಲ್ಲ, ಅಲ್ಲಿ ಸಂಬಂಧ ಇಲ್ಲ ಅವನು. ಇನ್ನೊಂದು ಅಮೇರಿಯಾ, ಈ ವ್ಯಕ್ತಿನ ಕೂಡ ಎದಕ್ಕೂ ನಮ್ಮ ಇತಿಹಾಸ ಸಂಬಂಧ ಇಲ್ಲ. ಈ ವ್ಯಕ್ತಿ ಇತಿಹಾಸಕ್ಕೆ ಸಂಬಂಧ ಅಂತ ಗಾಂಧೀಜಿಯವ್ರಿಗೆ ಕರೆದಾನ, ಬಟ್ ಈ ವ್ಯಕ್ತಿ ಸಂಬಂಧ ಇಲ್ಲ. ಮೇಲಿನ ಯಾರು ಅಲ್ಲ ಅಂತ ಕೊಟ್ಟಿದ್ದಾನೆ. ಓಕೆ, ಹಾಗಾದ್ರೆ ಇಲ್ಲಿ ಉಳಿದಿರ್ತಕ್ಕಂಥ ಯಾರಪ್ಪ ಅಂತಂದ್ರೆ ಫ್ರಾನ್ಸಿಸ್ ಹಚಿನ್ಸ್ ಎಂಬ ವ್ಯಕ್ತಿ. ಯಾರು ಬರೋದು? ಫ್ರಾನ್ಸಿಸ್ ಹಚಿನ್ಸ್ ಎಂಬ ವ್ಯಕ್ತಿ. ಸಚಿನ್ಸ್ ಅಲ್ಲ, ಹಚಿನ್ಸ್. ಸೊ ಇಲ್ಲಿ ಸ್ವಲ್ಪ ನೋಡಿದ್ರ ಬಗ್ಗೆ. ಸೊ ಇದನ್ನು ರಚಿಸಿದವರಪ್ಪ ಅಂದ್ರೆ ಫ್ರಾನ್ಸಿಸ್ ಹಚಿನ್ಸ್ ಎಂಬ ವ್ಯಕ್ತಿ. ಹಾಗಾದ್ರೆ ಇದು ಯಾವಾಗ ನಿರ್ಮಾಣ ಮಾಡಿದ್ರು ಅಂತ 1971. ಈ ಟೈಮಿಗೆ ಯಾವ ವಿಷಯ ಚರ್ಚೆಲಿದ್ದ? ಇರಲಿಲ್ಲ, ಹೌದಲ್ಲ? ಗೆಸ್ ಇರಬೇಕು, ರೈಟ್? ಹಾಗಾದ್ರೆ ಇಲ್ಲಿ ಏನಿತ್ತು ಅಂತಂದ್ರೆ, ಇದರಲ್ಲಿ ಏನಿತ್ತು ಅಂತಂದ್ರೆ ಭಾರತ ಬಿಟ್ಟು ತೊಲಗಿ ಅನ್ನೋ ಚಳವಳಿ ಇತ್ತಲ್ಲ, ಭಾರತ ಬಿಟ್ಟು ತೊಲಗಿ ಅಂತ ಚಳವಳಿ ಇರ್ತಲ್ಲ, ಇದ್ರ ಸಂಪೂರ್ಣ ಮಾಹಿತಿ ನೀಡಿದೀವ ಇದರಲ್ಲಿ. ಅದರಲ್ಲಿಂದ ತೊಂದರೆ ಆಲ್ಮೋಸ್ಟ್, ರೈಟಾ? ಓಕೆ, ಇನ್ನೊಂದು ಗೊತ್ತಿರಬೇಕು, ರೈಟ್? ಇಲ್ಲಿ ಯಾವ ವಿಷಯ ಚರ್ಚೆ ಇವಾಗಿದ್ದ ಅಂತಂದ್ರೆ, ಇವನು ಇಂಗ್ಲೆಂಡ್ ಏನಾಗಿದೆ ಪ್ರಧಾನಿ ಆಗಿದ್ದವನು. ಓಕೆ, ಇವನೊಬ್ಬ ಪ್ರಧಾನ ಆಗಿದ್ದ. ಇವನೇ ಅಂದಿದ್ದಪ್ಪ, ಏನಂದಿದ್ದ ಅಂತಂದ್ರೆ ಗಾಂಧೀಜಿ ಅವರ ಏನಪ್ಪ ಅಂದ್ರೆ ಭಾರತದ ಬಡವರ ಪರವಾಗಿ ಸ್ವತಂತ್ರದ ಭಿಕ್ಷೆಯನ್ನು ಬಿಡಲು ಇಂಗ್ಲೆಂಡ್ ದೇಶಕ್ಕೆ ಅರ್ಧಂಬರ್ಧ ಬಟ್ಟೆಯನ್ನು ಹಾಕಿಕೊಂಡು ಭಾರತಕ್ಕೆ ಬಂದಿದ್ದಾನೆ, ಇಂಗ್ಲೆಂಡ್ಗೆ ಬಂದಿದ್ದಾನೆ ಅಂತ ಕರೆದಿದ್ದ. ಅರೆಬತ್ತಲೆಯ ಫಕೀರ ಅಂತ ಕರಿತಿದ್ವಿ. ಅರೆಬತ್ತಲೆಯ ಫಕೀರ ಅಂತೇಳಿ ಯಾರಿಗೆ? ಗಾಂಧಿಯವ್ರಿಗೆ ಕರೆದಿದ್ದ. ಸೊ ಇನ್ನೊಂದ್ಸಲ ಹೇಳ್ತಾರೆ, ಕೊಡೇಶನ್ ಕೇಳಿದ್ರೆ ಏನಪ್ಪಾ ಅಂತಂದ್ರೆ, ಭಾರತದ ಬಡವರ ಪರವಾಗಿ, ಭಾರತದ ಬಡ ಜನರ ಪರವಾಗಿ ಸ್ವತಂತ್ರದ ಭಿಕ್ಷೆಯನ್ನು ಬೇಡಲು ಅರ್ಧಂಬರ್ಧ ಬಟ್ಟೆಯನ್ನು ಹಾಕಿಕೊಂಡು ಇಂಗ್ಲೆಂಡ್ ದೇಶಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ದ. ಸೊ ಅವಾಗ ಗಾಂಧೀಜಿ ಒಳಗಡೆ ಹೋಗಿ ಹೇಳ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ಏನಪ್ಪಾ ಅವಾಗ ಏನು ಹೇಳಲ್ಲ ಅವರು, ಯಾವಾಗ ವಿಲ್ಸನ್ ಚರ್ಚೆ ಹೇಳ್ತಲ್ಲ ಅವಾಗ ಏನು ಅನ್ನಲ್ಲ. ಸೊ ಒಳಗಡೆ ಹೋದಾಗ ಅದೇನು ಕಾನ್ಫರೆನ್ಸ್ ಇತ್ತಲ್ಲ, ದುಂಡು ಮೇಜಿನ ಸಮ್ಮೇಳನ. ಸೊ ಅವಾಗ ಅಲ್ಲಿ ಹೋಗಿ ಹೇಳ್ತಾರೆ, ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಅವರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ದುಂಡು ಮೇಜಿನ ಸಮ್ಮೇಳನ ಬೇರೆ ಸಮ್ಮೇಳನ ಹೇಳ್ತಾರ. ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನಾನು ಅರ್ಧಂಬರ್ಧ ಬಟ್ಟೆ ಹಾಕೊಂಡಿದ್ದಕ್ಕೆ ನಿಮ್ಮ ರಾಣಿ ಸಂಪೂರ್ಣವಾಗಿ ಬಟ್ಟೆ ಹಾಕೊಂಡು ಕೂತಿದ್ದಾಳೆ, ಒಂದ್ ವೇಳೆ ನಾನು ಸಂಪೂರ್ಣವಾಗಿ ಬಟ್ಟೆ ಹಾಕೊಂಡ್ರೆ ನಿಮ್ಮ ರಾಣಿ ಏನಾಗ್ತಿಳು, ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಕುಂತಿಳು ಅಂತೇಳಿ ಹಿಂಗ್ ಮೆನ್ಷನ್ ಮಾಡ್ತಾರೆ. ಬಹಳ ಬೆಸ್ಟ್ ಮಾತುಗಳು ಅವುಗಳನ್ನ ನಿಮ್ಗೆ ನಾನು ಥಿಯರಿ ಹೇಳ್ಬೇಕಂದ್ರೆ ಅದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ಕೊಡ್ತೀನಿ, ಡಸಂಟ್ ಮ್ಯಾಟರ್, ರೈಟ್? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಮಾರ್ಕ್ಸ್, ಗಾಂಧಿ ಅಂಡ್ ಸೋಷಿಯಲಿಸಂ ಪುಸ್ತಕವನ್ನು ಬರೆದವರು ಯಾರು ಅಂತೇಳಿ ಕ್ವಶನ್ ಕೊಳ್ಳ ನೋಡಿ. ಇದನ್ನು ಕೂಡ ಒಂದ್ಸಲ ಡಿಸ್ಕಸ್ ಮಾಡಿದೆ ನಿಮ್ ಜೊತೆ ನಾನು, ರೈಟಾ? ಹಾಗಾದ್ರೆ ನೋಡಿ, ಫಸ್ಟ್ ಆಪ್ಷನ್ಸ್ ಏನ್ ಕೊಟ್ಟಣ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅಂತ ಕೊಟ್ಟಿದ್ದಾನೆ. ಸೊ ಎರಡನೇ ಆಪ್ಷನ್ಸ್ ಏನ್ ಕೊಟ್ಟಣ ಅಂತಂದ್ರೆ ರಾಮ್ ಮನೋಹರ್ ಲೋಹಿಯಾ ಅಂತ ವ್ಯಕ್ತಿ ಕೊಟ್ಟಿದ್ದಾನೆ. ಸೊ ಮೂರನೇ ಆಪ್ಷನ್ಸ್ ಏನ್ ಕೊಟ್ಟಣ ಜಯಪ್ರಕಾಶ್ ನಾರಾಯಣ. ಸೊ ಮತ್ತೇನಪ್ಪ ಅಂದ್ರೆ ಮೋತಿಲಾಲ್ ನೆಹರು ಅಂತ ವ್ಯಕ್ತಿ, ರೈಟ್? ಇಲ್ಲಿ ನೀವು ನೆಹರು ಗಸ್ ಮಾಡಪ್ಲ ಇಲ್ಲ, ಯಾಕಂದ್ರೆ ಮಾರ್ಕ್ಸ್, ಗಾಂಧಿ ಅಂತ ಇವ್ರ ಬಾಯಲ್ಲಿ ಎತ್ತಿ ಬಂದಿಲ್ಲ. ದ ಡಿಸ್ಕವರಿ ಆಫ್ ಇಂಡಿಯಾ ಒಂದೇ ಕೃತಿ ಅಂಡ್ ಸೋಷಿಯಲಿಸಂ ಇವ್ರು ಬಂದಿಲ್ಲ. ಇಲ್ಲಿ ಜಯಪ್ರಕಾಶ್ ನಾರಾಯಣ ಮೊನ್ನೆ ಒಂದು ಹೇಳಿದೆ ನಿಮ್ಗೆ, ಅದು ಗಾಂಧೀಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಮೋತಿಲಾಲ್ ನೆಹರು ಅಂತ ಕೃತಿ ಇವು ಗಾಂಧೀಜಿಯ ಬಗ್ಗೆ ಒಟ್ಟೆ ಬರೆದಿಲ್ಲ. ಇಲ್ಲಿ ಯಾಕಪ್ಪ ಅಂತಂದ್ರೆ ರಾಮ್ ಮನೋಹರ್ ಲೋಹಿಯಾ ಎಂಬ ವ್ಯಕ್ತಿ. ಹಾಗಾದರೆ ಇವ ಏನ್ ಮಾಡ್ತಾನ ಅಂತಂದ್ರೆ, ಇದು 1863 ಬರೆದಿರ್ತಕ್ಕಂಥ ಕೃತಿ. ಇದು ಎಷ್ಟರಲ್ಲಿ? 1863 ಬರೆದಿರ್ತಕ್ಕಂಥ ಒಂದು ಕೃತಿ. ಇದ್ರಾಗ ಏನದ ಅಂತಂದ್ರೆ ಸಮಾಜವಾದ, ಅಂದ್ರೆ ಮಾರ್ಕ್ಸಿನ ಸಮಾಜವಾದ, ಗಾಂಧಿಯ ಅಹಿಂಸೆ, ಭಾರತೀಯ ಸಮಾಜವಾದ. ಇವ ಮೇಜರ್ ಆಗಿ ಗಾಂಧೀಜಿಯವರ ಅಹಿಂಸೆ ಬಗ್ಗೆ ಏನಪ್ಪ ಅಂದ್ರೆ ಎತ್ತಿಡಿದಾನೆ. ಇಲ್ಲಿ ಅಹಿಂಸೆ ಬಗ್ಗೆ ಎತ್ತಿಡಿದಾನೆ. ಸೊ ಕೆಲವೊಬ್ಬರು ಏನಪ್ಪ ಅಂದ್ರೆ ಗಾಂಧೀಜಿಯವರು ಅವ್ರ ಬಗ್ಗೆ ಏನಪ್ಪ ಒಂದ್ಸಲ ಕೆಟ್ಟದಾಗಿ ಹೇಳ್ತಾರ, ಒಂದ್ಸಲ ಒಳ್ಳೆದಾಗಿ ಹೇಳ್ತಾರ. ಯಾಕಂದ್ರೆ ಹೆಂಗ್ ದೃಷ್ಟಿ ನೋಡ್ತೀವಲ್ಲ ಹಂಗೆ ಇರ್ತದ, ಹೌದಲ್ಲ? ಓಕೆ, ಹಾಗಾದ್ರೆ ಇದ್ರಾಗ ಇನ್ನೊಂದೇನು ಒತ್ತು ಕೊಟ್ಟಿದ ಅಂತ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಮೇಲೆ ಒತ್ತು ಕೊಟ್ಟಿದ. ಸಾಮಾಜಿಕ ಮತ್ತು ಸಮಾನತೆಯ ಮೇಲೆ ಒತ್ತು ಕೊಟ್ಟಿದ, ರೈಟ್? ಓಕೆ, ಹಾಗಾದ್ರೆ ಇನ್ನೊಂದು ಗೊತ್ತಿರ್ಬೇಕು, ಜವಾಹರ್ಲಾಲ್ ನೆಹರು ಏನು ಕೃತಿ ಅಂತ ಡಿಸ್ಕವರಿ ಆಫ್ ಇಂಡಿಯಾ. ಇವ್ರ ಕೃತಿ ಡಿಸ್ಕವರಿ ಆಫ್ ಇಂಡಿಯಾ, ಈ ಕೃತಿ, ರೈಟ್? ಇಲ್ಲಿ ಜಯಪ್ರಕಾಶ್ ನಾರಾಯಣ ಅಂತ ಬಂದಾಗ ಈ ಸಮಾಜವಾದ ನಾಯಕರಿದ್ರು. ಮೋತಿಲಾಲ್ ನೆಹರು ಏನಪ್ಪ ಇವಾಗ ಕಾಂಗ್ರೆಸ್ ನಾಯಕರಿದ್ರು. ನಿಮ್ಗೆಲ್ಲ ನೋಡಿರ್ಬೋದು, ಯಾಕಂದ್ರೆ ಸ್ವರಾಜ್ಯ ಪಕ್ಷ ನಿರ್ಮಾಣ ಮಾಡಿದ್ದು ಅವೆಲ್ಲ ನಾನು ನಿಮ್ಗೆ ಹಿಂದಿ ತರಗತಿ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ, ರೈಟ್? ಅದಕ್ಕೆ ಇಷ್ಟು ಹೇಳ್ತಾ ಇದ್ದೀನಿ ನಾನು. ನೆಕ್ಸ್ಟ್ ನೋಡ್ರಿ, ಓಕೆ, ಇಲ್ಲಿ ನೋಡಿ, ಸೈಮನ್ ಆಯೋಗದ ಶಿಫಾರಸುಗಳಂತೆ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿ ಅಂತ ಕೊಟ್ಟಿದ್ದ ನೋಡ್ರಿ. ಹಾಗಾದ್ರೆ ನಿಮ್ಗೆ ಸೈಮನ್ ಆಯೋಗದ ಬಗ್ಗೆ ಏನಪ್ಪ ಅಂದ್ರೆ ಹಿಂದಿನ ಕ್ಲಾಸಲ್ಲಿ ಅಲ್ಲಿ ಲಾಹೋರ್ ಪಿತೂರಿ ಸಂದರ್ಭದಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೆ. ಸೊ ಇಲ್ಲಿ ಕೂಡ ಮಾಡ್ತೀನಿ ನೋಡಲಿ. ಒಂದು ಆಪ್ಷನ್ ಏನ್ ಕೊಟ್ಟಣ ಅಂತ ಗೊತ್ತಿರಬೇಕು, ಪ್ರಾಂತಗಳಲ್ಲಿ ಆಡಳಿತ ಪದ್ಧತಿಗೆ ಬದಲಾಗಿ ಜವಾಬ್ದಾರಿ ಸರ್ಕಾರ ಸ್ಥಾಪಿಸಲು ಶಿಫಾರಸು ಮಾಡಿತ್ತು ಒಂದು. ಸೊ ಎರಡನೇದೇನಪ್ಪಾ ಅಂತ ಕೇಳಿದಾಗ ಗೃಹ ಇಲಾಖೆ ಅಡಿಯಲ್ಲಿ ಅಂತರ ಪ್ರಾಂತೀಯ ಕೌನ್ಸಿಲ್ ಸ್ಥಾಪಿಸಲು ಅದು ಶಿಫಾರಸು ಮಾಡಿತ್ತು. ನೋಡ್ರಿ ಹೆಂಗೆ ಕೊಟ್ಟ ನೋಡ್ರಿ. ಓಕೆ, ಮೂರನೇದೇನಪ್ಪಾ ಅಂತ ಕೇಳಿದಾಗ ಕೇಂದ್ರದಲ್ಲಿ ದ್ವಿಸದನ ಶಾಸನ ಸಭೆಯನ್ನು ರದ್ದುಪಡಿಸಲು ಅದು ಉಪದೇಶಿಸಿತು.
ಡಿ ಏನ್ ಕೊಟ್ಟಾನ ಅಂತಂದ್ರೆ ಭಾರತೀಯ ನೇಮಕಾತಿಗಳಿಗಿಂತ ಬ್ರಿಟಿಷ್ ನೇಮಕಾತಿಗಳಿಗೆ ಹೆಚ್ಚಿನ ಸಂಬಳ ಮತ್ತು ಭತ್ಯೆಗಳು ಇರುವಂತೆ ಭಾರತೀಯ ಪೊಲೀಸ್ ಸೇವೆಯನ್ನು ಸ್ಥಾಪಿಸಲು ಅದು ಶಿಫಾರಸು ಮಾಡಿತು. ನೋಡಿ ಏನೇನು ಕೊಟ್ಟಿದ್ದಾನೆ ಗೊತ್ತಿರಬೇಕು. ಹಾಗಾದ್ರೆ ಇಲ್ಲಿ ನೋಡಿ ಸ್ವಲ್ಪ ಕಾನ್ಸೆಪ್ಟ್ ಹೇಳ್ತೀನಿ ನೋಡ್ರಿ. ಗೃಹ ಇಲಾಖೆ ಡಿ ಅವರ ಅಂತರ ಪ್ರಾಂತೀಯ ಕೌನ್ಸಿಲ್ ಸ್ಥಾಪಿಸಲು ಅನ್ನೋದು ಇದು ನೇರವಾಗಿ ರಾಂಗ್ ಆಗ್ತದೆ. ನೀವು ಸೈಮನ್ ಆಯೋಗ ಬಗ್ಗೆ ಓದಿದ್ರೆ ಇದನ್ನು ಗೊತ್ತಾಗ್ತದೆ. ಓಕೆ, ಇನ್ನು ಕೇಂದ್ರದಲ್ಲಿ ಅಂತ ಕೊಟ್ಟಿದ್ದಾನೆ. ಕೇಂದ್ರದಲ್ಲಿ ಏನಪ್ಪ, ಕೇಂದ್ರದ ದ್ವಿಸದನ ಶಾಸನ ಅಂತ ಕೊಟ್ಟಿದ್ದಾನೆ. ಇದು ಕೇಂದ್ರದ ದ್ವಿಸದನ ಶಾಸನ 1927ರಲ್ಲಿ ಬರದ ಸಂಬಂಧ ಇಲ್ಲ. ರೈಟಾ? ಅಷ್ಟೇ. ನಾವು ಬರೀ ಒಂದೊಂದೇ ರದ್ದು ಮಾಡಬೇಕು. ಇದು ನೋಡಿ, ಇನ್ನೊಂದೇನು ಕೂಡ, ಭಾರತೀಯ ನೇಮಕಾತಿಗಳಿಗಿಂತ ಬ್ರಿಟಿಷ್ ನೇಮಕಾತಿಗಳಿಗೆ ಇದು ಬಂದಿರತಕ್ಕಂಥದ್ದು ಎದಕ್ಕಪ್ಪ ಅಂತಂದ್ರೆ ಅವಾಗ ಏನ್ ನಡೆದಿತ್ತು, 1920ರಲ್ಲಿ ಅಸಹಕಾರ ಚಳವಳಿ ನಡೆದಿತ್ತು. ಸೊ 1922ರಲ್ಲಿ ಏನಾಗಿತ್ತು, ಚೌರಿ ಚೌರ ಘಟನೆ ನಡೆದಿತ್ತು. ರೈಟಾ? 1923ರಲ್ಲಿ ಏನಪ್ಪ, ಸ್ವರಾಜ್ಯ ಪಕ್ಷ ಸ್ಥಾಪನೆ ಆಗಿತ್ತು. ಸೊ 1924ರಲ್ಲಿ ಬೆಳಗಾವಿ ಅಧಿವೇಶನ ನಡೆದಿತ್ತು. ಬೆಳಗಾವಿ ಅಧಿವೇಶನ ನಡೆದಿತ್ತು. ಹಾಗಾದ್ರೆ ಈ ಬೆಳಗಾವಿ ಅಧಿವೇಶನಕ್ಕೂ ಇಲ್ಲಿ ಸ್ವರಾಜ್ಯ ಪಕ್ಷಕ್ಕೂ ಚೌರ ಘಟನೆಕ್ಕೂ ಇಲ್ಲಿ ನೇಮಕಾತಿಗಳಿಗೆ ಸೊ ಇದು ಎಲ್ಲಿ ಸೆಟ್ ಆಗ್ತದೆ, 1857ರ ದಂಗೆಯಲ್ಲಿ ಏನಪ್ಪ ಬರ್ತಕ್ಕಂಥ ಕೊಡಿಷನ್ ಇದು. ಏಟಾ? ಯಾಕಂದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ, ಭಾರತೀಯ ನೇಮಕಾತಿಗಳಿಗಿಂತ ಬ್ರಿಟಿಷರ ನೇಮಕಾತಿಗಳಿಗೆ ಹೆಚ್ಚಿನ ಸಂಬಳ ಮತ್ತು ಭತ್ಯೆಗಳನ್ನು ಇರುವಂತೆ ಕೊನೆಯ ಕಾಲಕ್ಕೆ ಬಂದಾಗ ಇಲ್ಲಿ ಪೊಲೀಸ್ ಸೇವೆಯನ್ನು ಸ್ಥಾಪಿಸಲು ಅದು ಶಿಫಾರಸು ಮಾಡಿತ್ತು. ಇಲ್ಲಿ ಪೊಲೀಸ್ ಸೇವೆಗಳ ಸಂಬಂಧ ಬರಲ್ಲ. ಯಾಕಂದ್ರೆ ವೇತನಗಳು ಏನಾಗಿತ್ತು, ಆಲ್ಮೋಸ್ಟ್ ಜಾಸ್ತಿ ಇದ್ವು ಅವ್ರಿಗೆ. ನೋಡ್ರಿ, ವೇತನಗಳು ಭಾರತೀಯ ಸೈನಿಕರಿಗೆ ಕಮ್ಮಿ ಇತ್ತು ತಾನೆ. ವೇತನ ಬ್ರಿಟಿಷ್ ಸೈನಿಕರಿಗೆ ಏನಿತ್ತು, ಹೆಚ್ಚಿತ್ತು. ಭಾರತೀಯ ಸೈನಿಕರಿಗೆ ಏನಿತ್ತು, ಕಡಿಮೆ ಇತ್ತು. ರೈಟಾ? ಇದು ನಡೆದಿದ್ದು ಯಾವಾಗ ಅಂತ, ಇದೇ 1857 ಸಂದರ್ಭ ನಡೆದಿರ್ತಕ್ಕಂಥದ್ದು. ಇದು 1927ರಲ್ಲಿ ನಡೆದಿರ್ತಕ್ಕಂಥ ಘಟನೆನೇ ಅಲ್ಲ. ರೈಟ್ ರೀ? ಸೊ 1922ರಲ್ಲಿ ಸೈಮನ್ ಆಯೋಗ ಬಂದಿದ್ದು ಯಾವಾಗ, 1927ರಲ್ಲಿ ನಿರ್ಮಾಣ ಆಗ್ಯದ. 1922ಕ್ಕೆ ಭಾರತಕ್ಕೆ ಬಂದದ. ಸೊ ಈ ಸಂದರ್ಭಕ್ಕೆ ಇರ್ತಕ್ಕಂಥ ವೇತನಕ್ಕೂ ಇಲ್ಲಿ ಇರ್ತಕ್ಕಂಥ ಬ್ರಿಟಿಷರ ಭಾರತೀಯ ವೇತನಕ್ಕೂ ಸಂಬಂಧ ಇಲ್ಲ. ಓಕೆನಾ? ಈ ಸೈಮನ್ ಆಯೋಗಕ್ಕೂ ಮತ್ತು ಕೌನ್ಸಿಲ್ ಪ್ರಾಂತೀಯ ಕೌನ್ಸಿಲ್ಗೆ ಏನಪ್ಪ ಸಂಬಂಧ ಇಲ್ಲ. ಓಕೆನಾ? ಹೇಳಿದಾಗ ಅರ್ಥ ಆಗ್ತಿದ್ಯಾ ನಿಮ್ಗೆ? ನಾನು ಇನ್ನೊಂದು ಏನಪ್ಪ ಥಿಯರಿ ಹೇಳ್ಬೇಕಂತ ಮಾಡ್ತೀನಿ, ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ಕೊಡ್ತೀನಿ, ಡೌನ್ ಟು ಬಟ್ ಇನ್ನೊಂದು ಗೊತ್ತಿರಲಿ. ಇಲ್ಲಿ ಕೊಟ್ಟ ನೋಡಿ, ಪ್ರಾಂತ್ಯಗಳಲ್ಲಿ ದ್ವಿ ಆಡಳಿತ. ಸೊ ಇಲ್ಲಿ ಏನ್ ಕೊಡ್ತಾನೆ, ಗೃಹ ಇಲಾಖೆ ಅಡಿ ಅಂತ ಕೊಡ್ತಾನೆ. ಸೊ ಗೃಹ ಅನ್ನೋದು ಇಲ್ಲಿ ಆಗಲ್ಲ, ಯಾಕಂದ್ರೆ ಅವಾಗ ಏನಪ್ಪ ಮನೆ ಇರಂಗೆ ಇರಲಿಲ್ಲ. ಸೊ ಪ್ರಾಂತ್ಯಗಳಲ್ಲಿ ದ್ವಿ ಆಡಳಿತ ಪದ್ಧತಿಗೆ ಬದಲಾಗಿ ಜವಾಬ್ದಾರಿ ಸರ್ಕಾರ ಸ್ಥಾಪಿಸಲು, ರೈಟಾ, ಇದನ್ನ ಶಿಫಾರಸು ಮಾಡಿತ್ತು. ಸೊ ನಮ್ಮ ಭಾರತ ದೇಶಕ್ಕೆ ಏನಪ್ಪ ಅಂದ್ರೆ, ನಿಮ್ಗೆ ನಾವು ಮಾಡ್ತೀವಿ, ಸ್ವತಂತ್ರ ಕೊಡ್ತೀವಿ ಅಂತೇಳಿ ಒಂದು ನಂಬಿಕೆಯನ್ನು ಕೊಡ್ತಾ ಇದ್ರು. ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ಇಲ್ಲಿ ದ್ವಿ ಆಡಳಿತವನ್ನ ಸ್ಥಾಪನೆ ಮಾಡಬೇಕು. ಅದರ ಬದಲಾಗಿ ಏನಪ್ಪ ಅಂದ್ರೆ ಈ ದ್ವಿ ಆಡಳಿತ ಬಿಟ್ಟು ಜವಾಬ್ದಾರಿವಾಗಿರ್ತಕ್ಕಂಥ ಒಂದು ಸರ್ಕಾರವನ್ನ ರಚನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಿದ್ವಿ, 1922ಕ್ಕೆ ಬಂದಿತ್ತು. ಸಪೋಸ್ ಆಯ್ತಿದ್ದು. ಇದು ಯಾಕ ಹೇಟ್ ಮಾಡಿದ್ವಪ್ಪ ಅಂದ್ರೆ, ಸೈಮನ್ ಆಯೋಗವನ್ನು ಹೇಟ್ ಮಾಡಿದ್ರಪ್ಪ, ಇದರಲ್ಲಿ ಯಾರು ಕೂಡ ಭಾರತೀಯರು ಇರಲಿಲ್ಲ. ಇದರಲ್ಲಿ ಭಾರತೀಯರು ಇರಲಿಲ್ಲ. ಓಕೆನಾ? ಇದರಲ್ಲಿ ಏನಿರಲಿಲ್ಲ, ಭಾರತೀಯರು ಇರಲಿಲ್ಲ. ಹಾಗಾಗಿ ಏನ್ ಮಾಡಿದ್ರು ಅಂತಂದ್ರೆ, ಇದನ್ನ ಏನ್ ಮಾಡ್ತಾರ ಅಂತ ಕೇಳಿದಾಗ, ಇದನ್ನ ಗೋ ಬ್ಯಾಕ್ ಸೈಮನ್ ಅಂತೇಳಿ ಒಂದು ಚಳುವಳಿಯನ್ನು ಮಾಡ್ತಾರೆ. ಗೋ ಬ್ಯಾಕ್ ಸೈಮನ್ ಅಂತೇಳಿ. ಸೊ ಸೈಮನ್ ಗೋ ಬ್ಯಾಕ್ ಅಂತ ಇರ್ತದೆ. ಸೈಮನ್ ಗೋ ಬ್ಯಾಕ್ ಅಂತ ಹೇಳಿ ಮಾಡ್ತಾರೆ, ಚಳವಳಿ ಮಾಡ್ತಾರೆ. ಆ ಚಳವಳಿ ಏನಪ್ಪಾ ಅಂತಂದ್ರೆ, ಈ ಯಾರು ನಮ್ಮ ಲಾಲಾ ಲಜಪತ್ ರಾಯ್ ಗಾಯವನ್ನು ಕೊಂಡಿರ್ತಾರೆ ಅಂತ ಹೇಳಿ ಹೇಳ್ತಾರೆ ಸರ್. ರೈಟ್ ರೀ? ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಏನು ಪ್ರಾಂತ್ಯ ಆಡಳಿತ ಅಂತ ಬಂದಾಗ, ಈ ಪ್ರಾಂತ್ಯ ಆಡಳಿತ ಅಂತ ಬಂದಾಗ ಇದು ಯಾವಾಗಿತ್ತು ಫಸ್ಟ್ ಅಂತ ಕೇಳಿದ್ರೆ, ಡಯಾರ್ಕಿ ಪದ್ಧತಿ ಅಂತ ನೋಡಿದ್ರೆ ನೀವು 1919ರಲ್ಲಿ ದ್ವಿ ಆಡಳಿತ ಪದ್ಧತಿ ಅಂತ ಬಂದಿತ್ತು. ಗೊತ್ತಾ? ಆ ದ್ವಿ ಆಡಳಿತ ಪದ್ಧತಿಯ ಮುಖಾಂತರ ಮಾಡಿತ್ತು, ಫೆಡರಲ್ ವ್ಯವಸ್ಥೆ ಅಂತ ಬಂದಿತ್ತು ಅವಾಗ. ಸೊ ಅದ್ರ ಮೂಲಕ ನಾನು ಥಿಯರಿ ಹೇಳ್ಬೇಕಂತ ಹೇಳಿರ್ತೀನಿ. ರೈಟ್? ಇಲ್ಲಿ ಆನ್ಸರ್ ಏನಾಗ್ತದ ಅಂತಂದ್ರೆ A1 ಆಗ್ತದೆ ನಮ್ಗೆ. ರೈಟ್? ಇಲ್ಲಿ ಆನ್ಸರ್ ಮಾಡೋದಕ್ಕಿಂತ ಯಾವ್ದು ತಪ್ಪು ಅವು ತೆಗೆಯುವಂತ ಒಂದು ಜಾಸ್ತಿ ನಾಲೆಜ್ ಬೇಕು, ನಮಗೆ ಸೆನ್ಸ್ ಬೇಕು. ನೋಡಲಿ ನೆಕ್ಸ್ಟ್ ಕ್ವಶನ್. ಉತ್ತರ ಭಾರತದ ಮೇಲೆ ಗೋರಿ ಸಾಧಿಸಿದ ವಿಜಯವು ಅತ್ಯಂತ ಸುಲಭವಾದ ವಿಜಯವಾಗಿತ್ತು ಎಂದು ಹೇಳಿದ ಇತಿಹಾಸಕಾರ ಯಾರು ಅಂತ ಕೊಡ ನೋಡಿ. ಓಕೆ, ನೋಡ್ರಿ ಆಪ್ಷನ್ ಕೊಡೋಣ ಅಂತ ಕೇಳಿದಾಗ, ಒಂದು ಸ್ಟಾನ್ಸಿಲೆನ್ ಪೋಲ್ ಅಂತ ಕೊಟ್ಟಿದ್ದಾನೆ. ಸೊ 2 ಉಲ್ ಹೆಗ್ ಅಂತ ಕೊಟ್ಟಿದ್ದಾನೆ. ಇಂಥ ಕ್ವಶನ್ ಕೇಳಿರ್ಲಿಲ್ಲ. ಯಾಕಂತ ಕೇಳಿದಾಗ ಇವು ಕ್ವಶನ್ಸ್ಗಳು ಏನಪ್ಪ ಅಂದ್ರೆ ಭಾಳ ಡೀಪ್ ಆಗಿರೋ ಕ್ವಶನ್ಸ್ಗಳು, ಸ್ವಲ್ಪ ಗೊತ್ತಿರ್ಬೇಕು. ಇವು ಕೇಳ್ಬೋದು ಮುಂದಿನ ಚಾನ್ಸಸ್ ಅಲ್ಲಿ. ರೈಟ್? ಇನ್ನು ಮುಗಿದಪ್ಪ ಮೊಹಮ್ಮದ್ ಹಬೀಬ್ ಅಂತ ಬರ್ತಾನೆ, ಮೊಹಮ್ಮದ್ ಹಬೀಬ್ ಅಂತ ಬರ್ತಾನೆ. ಸೊ ಇರ್ಪಾನ್ ನಬಿ ಒಂದು ಗೊತ್ತಿರ್ಬೇಕು. ಇಲ್ಲಿ ಏನಪ್ಪಾ ಅಂತಂದ್ರೆ, ಈ ಮೊಹಮ್ಮದ್ ಹಬೀಬ್ ಏನದಲ್ಲ, ಇವನೊಬ್ಬ ಇತಿಹಾಸಕಾರ ಹೌದು. ಹಾಗಾದ್ರೆ ಇವನು ಪುಸ್ತಕ ಬರೆದಿರ್ತಕ್ಕಂಥ ವ್ಯಕ್ತಿನೂ ಕೂಡ ಹೌದು. ಆದ್ರೆ ಇವನು ಯಾವುದೇ ಘಟನೆಗಳನ್ನ ಏನ್ ಮಾಡಲಿಲ್ಲ ಅಂತಂದ್ರೆ ತನ್ನ ಸ್ವಇಚ್ಛೆಯನ್ನು ಬರೆದಿಲ್ಲ. ಅದು ಗೊತ್ತಿರ್ಬೇಕು. ಓಕೆ, ಇಷ್ಟೇ. ಇಲ್ಲಿ ಏನಪ್ಪಾ ಅಂತ ಕೇಳಿದಾಗ ಒಂದು ಗೊತ್ತಿರ್ಬೇಕು, ಇರ್ಫಾನ್ ಹಬೀಬ್ ಇವನು ಕೂಡ ಒಬ್ಬ ಇತಿಹಾಸಕಾರ. ರೈಟ್? ಹಾಗಾದರೆ ಇಲ್ಲಿ ಹುಲ್ ಹೇಗೆ ಅನ್ಪದ ಇವನು ಕೂಡ ಏನೋ ಇದಕ್ಕೆ ಸಂಬಂಧಿಲ್ಲ. ಇಲ್ಲಿ ಏನಪ್ಪ ಸ್ಟಾನ್ಸಿಲೆನ್ ಪೋಲ್ ಎಂಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಮೊಹಮ್ಮದ್ ಗೋರಿಯು ಸಾಧಿಸುವ ವಿಧಿಯು ಅತ್ಯಂತ ಸುಲಭವಾಗಿತ್ತು ಅಂತ ಹೇಳ್ತಾನೆ. ಯಾರು? ಸ್ಟಾನ್ಸಿಲೆನ್ ಪೋಲ್ ಎಂಬ ವ್ಯಕ್ತಿ. ಹೇಳ್ರಿ? ಹಾಗಾದರೆ ಗೊತ್ತಿರ್ಬೇಕು, ಇವನೊಬ್ಬ ಯಾರಿದ ಅಂತ, ಇವನೊಬ್ಬ ಬ್ರಿಟಿಷ್ ಇತಿಹಾಸಕಾರನಾಗಿದ್ದ.
ಅದು ಸುಲಭವಾಗಿರ್ಲಿಲ್ಲ, ಆದ್ರೆ ಅವನಿಗೆ ಹೆಂಗ್ ಅನಿಸ್ತು, ನಮ್ಮ ದೇಶದವಲ್ಲ, ಅವನಿಗೆ ಹೆಂಗ್ ಅನಿಸ್ತು. ಓಕೆ ಓಕೆ ಹಾಗಾದರೆ ಇಲ್ಲಿ ಏನಾಗಿತ್ತು ಅಂತಂದ್ರೆ ಮೊಹಮ್ಮದ್ ಗೋರಿ ಭಾರತ ಮೇಲೆ 2 ಬಾರಿ ದಾಳಿ ಮಾಡಿದ. ಸೊ 2 ಬಾರಿ ದಾಳಿ ಮಾಡಿದ. ಮೊಹಮ್ಮದ್ ಗೋರಿ ಮಾಡಿದ ದಾಳಿ ಸುಮಾರು 5 ಬಾರಿ ಮಾಡಿದ್ದಾನೆ. ಸೊ 2 ದಾಳಿಗಳು ಬಹಳ ಅತ್ಯಂತವಾಗಿರ್ತಂದು ತರಾನ್ ಯುದ್ಧಗಳು ಅಂತ ನಡೆದಿರ್ತಾವ. ಓಕೆನಾ, 1191ರಲ್ಲಿ ಮೊದಲನೇ ತರಾನ್ ಯುದ್ಧ. ಇದ್ರ ಬಗ್ಗೆ ನಾನು ನಿಮ್ಗೆ ಡಿಟೇಲ್ ಆಗಿ ಹೇಳಿನಿ, ತರಾನ್ ಯುದ್ಧ. ಓಕೆ, ಇನ್ನ ಇದ್ರಲ್ಲಿ ಏನಪ್ಪಾ ಅಂದ್ರೆ ಮೊಹಮ್ಮದ್ ಗೋರಿ ಏನಾಗ್ತಾನ ಅಂತಂದ್ರೆ ಮೊಹಮ್ಮದ್ ಗೋರಿ ಏನ್ ಮಾಡ್ತಾನೆ, ಇಲ್ಲಿ ಸೋಲ್ತಾರೆ. ಸೊ ಇಲ್ಲಿ ಯಾರು ಗೆಲ್ತಾರ ಅಂತಂದ್ರೆ ವರ್ಚಸ್ಸ ಮೂರನೇ ಪೃಥ್ವಿರಾಜ್ ಚೌಹಾಣ್ ಇದ್ದ. ಮೂರನೇ ಪೃಥ್ವಿರಾಜ ಚೌಹಾಣ್ ಎಂಬ ವ್ಯಕ್ತಿ ಇದ್ದ. ಸೊ ಚೌಹಾಣ್ ಏನ್ ಮಾಡ್ತಾನ ಅಂತಂದ್ರೆ ಇಲ್ಲಿ ಗೆಲ್ತಾನ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಇನ್ನೊಂದು ದಾಳಿ ನಡೆದಿರ್ತದ 1192ರಲ್ಲಿ ನಡೆದಿರ್ತಕ್ಕಂಥ ದಾಳಿ. ಈ ದಾಳಿ ಏನಪ್ಪ ಅಂದ್ರೆ ಇಲ್ಲಿ ಮೊಹಮ್ಮದ್ ಗೋರಿ ಏನಾಗ್ತಾನ ಅಂತ ಕೇಳಿದಾಗ ಗೆಲ್ತಾನೆ. ಇಲ್ಲಿ ಯಾರು ಸೋಲ್ತಾರ ಅಂತ ಕೇಳಿದಾಗ ಪೃಥ್ವಿರಾಜ್ ಚೌಹಾಣ್ ಸೋಲ್ತಾನೆ. ಹಾಗಾಗಿ ಅವಾಗ ಏನ್ ಮಾಡ್ತಾನೆ, ಭಾರತದಲ್ಲಿ ಡೆಲ್ಲಿ ಸುಲ್ತಾನ ಸ್ಥಾಪನೆ ಆಗಿರ್ತದೆ. ಮುಂದೆ ಕುತುಬುದ್ದೀನ್ ಐಬಕ್ ಬಂದೇನ್ ಮಾಡ್ತಾನೆ, ಸ್ಥಾಪನೆ ಮಾಡ್ತಾನೆ. ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಅದಕ್ಕಾಗಿ ಡೈರೆಕ್ಟ್ ಆಗಿ ಏನಪ್ಪ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತದ್ದು ನೋಡ್ರಿ. ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಿದವರು ಯಾರಪ್ಪ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಒಂದು ಆದಿಶಂಕರಾಚಾರ್ಯರು, ಮಧ್ವಾಚಾರ್ಯರು, ಇದು ಮೊನ್ನೆ ನಿಮ್ ಕ್ಲಾಸ್ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಹೇಳಿ ನಾನು, ಹೌದಲ್ಲ. ರಾಮಾನುಜಾಚಾರ್ಯರು, ಇನ್ನೊಂದಪ್ಪ ರಾಘವೇಂದ್ರ ಸ್ವಾಮೀಜಿ ಅಂತ ಬರ್ತಾರೆ ನೋಡ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಶೃಂಗೇರಿ ಮೊನ್ನೆ ನಿಮ್ಗೆ ನಾನು 8 ದಿಕ್ಕದಲ್ಲಿ ಇರ್ತಕ್ಕಂಥ ಏನ್ ಹೇಳಿದೀನಿ, ಪೀಠಗಳು ಹೇಳಿದೀನಿ. ಓಕೆನಾ, ನಿಮ್ಗೆ ನೆನಪಿರ್ಬೋದು ಪೀಠಗಳು, ಇನ್ನೇನು ಡೈಗ್ರಾಮ್ ಸಮೇತ ಹಾಕಿ ಹೇಳಿದೀನಿ ಅವುಗಳನ್ನು, ಹೇಳ್ರಿ. ಹಾಗಾದ್ರೆ ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಿದವರಪ್ಪ ಆದಿಶಂಕರಾಚಾರ್ಯ ಅಂತ ಹೇಳ್ತೀವಿ ಸರ್. ಯಾವ ಶಂಕರಾಚಾರ್ಯ? ಆದಿಶಂಕರಾಚಾರ್ಯ ಅಂತ ಬರ್ತದೆ. ಹಾಗಾದ್ರೆ ಶೃಂಗೇರಿ ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ಕರ್ನಾಟಕದಲ್ಲಿ ಬರ್ತದೆ. ಮತ್ತೆ ಎಲ್ಲಿ ಹುಡುಕಾಡ್ತದೆ ಮುಂದೆ ಮಾಡುದು. ಇದು ಎಷ್ಟನೇ ಶತಮಾನ ಅಂತ ಕೇಳಿದ್ರೆ 8ನೇ ಶತಮಾನದಲ್ಲಿ ನಿರ್ಮಾಣವಾಗಿತ್ತು. 8ನೇ ಶತಮಾನದಲ್ಲಿ ಏನಾಗಿತ್ತು, ನಿರ್ಮಾಣವನ್ನ ಆಗಿತ್ತು. ಸೊ ಇದ್ರ ಏನು ವಿಶೇಷತೆ ಅಂತ ಕೇಳಿದ್ರೆ ಇದು ಭಾರತದಲ್ಲಿ ಮೊದಲ ಮಠಗಳಲ್ಲಿ ಒಂದಾಗಿತ್ತು. ಭಾರತ ಮೊದಲ ಮಠಗಳು ಏನಾಗಿವಲ್ಲ, ಆ ಮೊದಲ ಮಠಗಳಲ್ಲಿ ಒಂದಾಗಿದೆ. ಮೊದಲ ಮಠಗಳಲ್ಲಿ ಒಂದಾಗಿದೆ ಅಂತ ಬರ್ತದೆ. ಓಕೆನಾ, ಇಲ್ಲಿ ಇನ್ನೊಂದೇನು, ಶಾರದಾಂಬಾ ದೇವಿ ಏನು ಆರಾಧನೆ ನಡೀತದೆ ಇಲ್ಲಿ, ಇದು ಗೊತ್ತಿರ್ಬೇಕು. ಕೇಳಕ್ಕಿಲ್ಲ ಅಂದ್ರೂ ಕೂಡ ಗೊತ್ತಿರಲಿ. ಏನಪ್ಪ ಅಂದ್ರೆ ಶಾರದಾಂಬಾ ದೇವಿ ಏನ್ ನಡೀತದೆ ಇಲ್ಲಿ, ಆರಾಧನೆ ನಡೀತದೆ ಇಲ್ಲಿ, ನಡೆಯುತ್ತದೆ. ರೈಟ್. ಓಕೆ, ಇದು ಅದ್ವೈತ ವೇದಾಂತದ ಒಂದು ಪ್ರಮುಖ ಕೇಂದ್ರವಾಗಿದೆ. ಇದು ಅದ್ವೈತ ವೇದಾಂತದ ಕೇಂದ್ರವಾಗಿದೆ. ನಿಮ್ಗೆ ನಾನು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಎಲ್ಲರ ಬಗ್ಗೆನೂ ಕೂಡ ಹೇಳಿದ್ದೀನಿ. ರೈಟ್, ಎಲ್ಲ ಬಗ್ಗೆ ಹೇಳಿದ್ದೀನಿ. ಸೊ ಎಲ್ಲವೂ ಕೂಡ ನಿಮ್ಗೆ ನಿರ್ಬೇಕು. ಸೊ ಇಲ್ಲಿ ಶೃಂಗೇರಿ ಪೀಠ ಅಂತ ಬಂದಾಗ ಕರ್ನಾಟಕ, ದ್ವಾರಕಾ ಪೀಠ ಅಂತ ಬಂದಾಗ ಗುಜರಾತ್ ಅಂತ ಹೇಳಿನಿ, ಪುರಿ ಪೀಠ ಅಂತ ಬಂದಾಗ ಒಡಿಶಾ ಅಂತ ಹೇಳ್ತೀನಿ, ಜ್ಯೋತಿರ್ಮಠ ಉತ್ತರಾಖಂಡ. ಹಿಂದಿನ ಕ್ಲಾಸಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ರೈಟ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಮಧ್ಯಕಾಲೀನ ಹಿಂದೂ ದೇಶದಲ್ಲಿ ನಾನು ಅಲ್ಲ ಮತ್ತು ರಾಮನ ಪುತ್ರ ಎಂದು ಸಾರಿದ ಭಕ್ತಿಯ ಪ್ರತಿಪಾದಕನು ಯಾರು ಅಂತ ಕೊಟ್ಟಿದ್ದಾನೆ. ಬಹಳ ಬೆಸ್ಟ್ ಇವೆಲ್ಲ. ಓಕೆ, ಒಂದು ಆಪ್ಷನ್ ಕೂಡ ತುಳಸಿದಾಸ ಅಂತ ಕೊಟ್ಟಿದ್ದಾನೆ. ಸೊ 2 ಏನು ಕೊಟ್ಟಿದ್ದಾನೆ, ದಾದು ದಯಾ ಅಂತ ಕೊಟ್ಟಿದ್ದಾನೆ. ಸೊ 3 ಏನಪ್ಪ ಅಂದ್ರೆ ಕಬೀರ ಅಂತ ಕೊಟ್ಟಿದ್ದಾನೆ. ಸೊ 4 ಗುರುನಾನಕ್ ಅಂತ ಕೊಟ್ಟಿದ್ದಾನೆ. ಇವ್ರ ಬಗ್ಗೆ ನೀವು ಇಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತ ಕೇಳಿದಾಗ ಇಲ್ಲಿ ಕಬೀರದಾಸರ ಬಗ್ಗೆ ಕೂಡ ಓದಬೇಕು, ಗುರುನಾನಕ್ ಬಗ್ಗೆ ಓದಬೇಕು, ತುಳಸಿದಾಸರ ಬಗ್ಗೆ ಓದಬೇಕು. ಎಷ್ಟು ಬೆಸ್ಟ್ ವ್ಯಕ್ತಿಗಳು ಇವರು ಪರ್ಸನಲ್ ಆಗಿ ಕೂಡ ಓದಬೇಕು ನೀವು. ಎಕ್ಸಾಂಪಲ್ ಅಷ್ಟೇ ಬಿಟ್ಟು ಪರ್ಸನಲ್ ಆಗಿ ಕೂಡ ಏನ್ ಮಾಡಬೇಕು, ಇದ್ರ ಬಗ್ಗೆ ಓದಬೇಕು. ಆಯ್ತಾ? ಹಾಗಾದ್ರೆ ಇಲ್ಲಿ ಅಲ್ಲ ಮತ್ತು ರಾಮನ ಪುತ್ರ ಎಂದು ಯಾರಿಗೆ ಸಾರ್ತಾರ ಅಂತ ಕೇಳಿದಾಗ ಕಬೀರದಾಸ. ಹೇಳ್ರಿ, ಯಾವ ದಾಸ ಅಂತ ಹೇಳಿದ್ರೆ ಕಬೀರದಾಸ ರೀ. ರಾಮನೇ ರಹಿಮ, ಕೃಷ್ಣನೇ ಕರಿಮ ಅಂತ ಹೇಳ್ತಾರೆ. ಇಂಥ ಒಂದು ಏನಪ್ಪ ಅಂತಂದ್ರೆ ರಾಮನೇ ರಹಿಮ ಮತ್ತು ಕೃಷ್ಣನೇ ಕರಿಮ ಅಂತ ಹೇಳ್ತಾರೆ. ಓಕೆ, ರಾಮನೇ ರಹಿಮ ಮತ್ತು ಕೃಷ್ಣನೇ ಕರಿಮ ಅಂತ ಹೇಳ್ತಾರೆ. ಸೊ ಇವರು ಯಾವಾಗಿದ್ರು ಅಂತ ಕೇಳಿದ್ರೆ ಕಬೀರದಾಸರು ಯಾವಾಗಿದ್ರು ಅಂತ ಕೇಳಿದ್ರೆ 15ನೇ ಶತಮಾನದಾಗಿದ್ರಿ. ಎಷ್ಟನೇ ಶತಮಾನ ಕೇಳಿದ್ರೆ 15ನೇ ಶತಮಾನದಲ್ಲಿದ್ರು. ಓಕೆ, ಗೊತ್ತಿರಬೇಕು. ಇವು ಸ್ಥಳ ಯಾವ್ದಪ್ಪ, ವಾರಣಾಸಿಯಲ್ಲಿ ಇದ್ರು. ಭಕ್ತಿ ಚಳವಳಿಯ ಪ್ರಮುಖ ಸಂತ ಇವರು. ಭಕ್ತಿ ಚಳವಳಿಯ ಪ್ರಮುಖ ಸಂತರು. ರೈಟ್. ಹಾಗಾದ್ರೆ ಇನ್ನೊಂದೇನಪ್ಪಾ ಅಂತ ಕೇಳಿದ್ರೆ ನಾನು ಅಲ್ಲ ಮತ್ತು ರಾಮನ ಪುತ್ರ ಅಂತ ಹೇಳಿ ಸಾಕ್ತಾರ. ಇದ್ರ ಅರ್ಥ ಏನಪ್ಪಾ ಅಂದ್ರೆ ನಿಮ್ಗೆ ಇಷ್ಟೇ ಗೊತ್ತಿರ್ಬೇಕು. ಹಿಂದೂ ಮತ್ತು ಮುಸ್ಲಿಮರು ದೇವರು ಒಬ್ಬನೇ ಆಗಿರ್ತಾರ, ಆದ್ರೆ ಆತನ ನಾಮ ಹಲಗಳು ಇರ್ತಾವ ಅಂತ ಹೇಳ್ತಾರೆ. ದೇವರೊಬ್ಬನೇ ನಾಮ ಹಲವು ಅಂತ ಹೇಳ್ತಾರೆ. ದೇವರು ಎಲ್ಲಿದ್ದಾರಪ್ಪ ಅಂತ ಕೆಲಸದಲ್ಲಿ ಇರ್ತಾರೆ. ಕಾಯಕವೇ ಕೈಲಾಸ ಅಂತ ಹೇಳಿ ಬಸವಣ್ಣ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ ಎಲ್ಲಿ ಕೆಲಸ ಮಾಡ್ತಿಲ್ಲ ಅಲ್ಲಿ ದೇವರು ಇರ್ತವೆ. ನಾವು ಸುಮ್ಮನೆ ಅಲ್ಲಿ ಹೋದೆ ಇಲ್ಲಿ ಹೋದೆ, ಆ ಹುಡುಕಾಡ್ದೆ ದೇವರುಗಳ ಹುಡುಕಾಡೋದಕ್ಕಿಂತ ನೀನು ಹುಡುಕಾಡಿದ್ರೆ ಸಾಕು, ದೇವರು ನೆಲ್ಲೇ ಸಿಗ್ತಾರ ಅಂತೇಳಿ ಇಂಥ ದೊಡ್ಡ ಮಾತುಗಳು ಹೇಳಿರ್ತಾರೆ ವ್ಯಕ್ತಿಗಳು ಇರಲ್ಲ. ಓಕೆನಾ, ಅಲ್ಲಿ ಹೋಗಿ ಎಲ್ಲೋ ಒಂದು ಯಾವುದೇ ಒಂದು ಮಸ್ಜಿದ್ ಆಗಲಿ, ಮಸ್ಜಿದ್, ಮಂದಿರ, ಚರ್ಚು, ನಾನೇನು ಯಾವ ಧರ್ಮಪರವಾಗಿ ಹೇಳ್ತಾ ಇಲ್ಲ. ಸೊ ಹೇಳಿರ್ತಕ್ಕಂಥ ಕೊಟೇಶನ್ಗಳನ್ನ ಹೇಳ್ತಾ ಇದ್ದೀನಿ ನಾನು.
ಓಕೆನಾ. ಧರ್ಮ ಪ್ರಚಾರ ಮಾಡೋದ್ರಲ್ಲಿ ಅಲ್ಲಿ ಏನೂ ಇಲ್ಲ. ನೀನು ಮಾಡುವ ಕೆಲಸದಲ್ಲಿ, ನೀನು ಮಾಡುವ ಶ್ರದ್ಧೆಯಲ್ಲಿ, ನಿನ್ನಲ್ಲಿರ್ತಾನೆ ನಿಯತ್ತಲ್ಲಿ ಏನಪ್ಪ ಅಂತಂದ್ರೆ ಆ ದೇವರು ಇರ್ತಾನೆ. ನೀನು ಮಾಡುವ ಕೆಲಸನೇ ನಿನಗೆ ಫಲ ಕೊಡ್ತದ, ನೀನು ಮಾಡುವ ಕೆಲಸನೇ ನಿನಗೆ ಕರ್ಮ ಕೊಡ್ತದ. ಸೊ ಕರ್ಮ ಅಂತ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಕರ್ಮ ಅಂತ ಬಂದಾಗ ಕರ್ಮ ಸಿದ್ಧಾಂತ ಬಗ್ಗೆ ಓದಿ ಒಂದ್ಸಲ ಗೊತ್ತಾಗ್ತದೆ. ಸೊ ಎಂಥ ಕರ್ಮಗಳು ನಮ್ಗೆ ವಾಪಸ್ ಬರ್ತಾವ, ಎಂಥ ಕರ್ಮಗಳು ವಾಪಸ್ ಬರಲ್ಲ ಅನ್ನೋದಕ್ಕಿಂತ ಇವ್ರು ಹೇಳ್ತಾರೆ. ಹೇಳ್ರಿ ಏನಪ್ಪಾ ಅಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ದೇಶದಲ್ಲಿ ನಾವು ಶಿಕ್ಷಣದಲ್ಲಿ ಮುಂದುವರಿಯಪ್ಪ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನಾವು ಶಿಕ್ಷಣದಲ್ಲಿ ಮುಂದುವರೆದು ಬಿಟ್ಟು ಮಾಡ್ತೀವಿ ಅಂತ ಕೇಳಿದಾಗ ಇರ್ತಕ್ಕಂಥ ಎದ್ರ ಮುಂದುವರಿತೀವಿ ಅಂತ ಕೇಳಿದಾಗ ನಾವು ಏನು ಎದ್ರ ಮುಂದುವರಿತೀವಿ ಅಂದ್ರೆ ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಎಲ್ಲದರಲ್ಲೇ ಮುಂದುವರಿತೀವಿ. ಸೊ ಜಾತಿ ಧರ್ಮ ಇವುಗಳನ್ನು ಬಿಟ್ಟು ಏನಾದ್ರೂ ಆ ಕನ್ನಡಿಯನ್ನು ಸರಿಸಿ ಏನಪ್ಪ ಅಂದ್ರೆ ಮುಖವಾಗಿ ನಿಜವಾದ ಮುಖ ನೋಡಿದ್ರೆ ಈ ಥರದ ಸೃಷ್ಟಿಯನ್ನು ಚೆನ್ನಾಗಿ ಕಾಣುತ್ತೆ. ಸೊ ನಮ್ಮಲ್ಲಿ ಏನದ ಅಂತಂದರೆ ನಮ್ದು ಆ ಧರ್ಮ ಈ ಧರ್ಮ ಅಂತ ಹೇಳ್ತಾರೆ. ಸೊ ದೊಡ್ಡ ವ್ಯಕ್ತಿ ಹೇಳ್ತಾರೆ ಏನಪ್ಪ ಅಂತಂದರೆ, ಒಂದು ದೇಶದ ಶಿಕ್ಷಣವನ್ನು ಬೆಳೆಸಬೇಕಾದ್ರೆ ಆ ದೇಶದ ಶಿಕ್ಷಣದಲ್ಲಿ ರಾಜಕೀಯ ತಂದರೆ ಸಾಕು, ಆ ದೇಶದ ಡೆವಲಪ್ಮೆಂಟು ಬೀಳ್ತದ ಮತ್ತು ಶಿಕ್ಷಣ ಬೀಳ್ತದ, ಅಭಿವೃದ್ಧಿನೇ ಆಗಲ್ಲ ಅಂತ ಹೇಳ್ತಾರೆ. ಸೊ ನಮ್ಮ ದೇಶದಲ್ಲಿ ಕೂಡ ಏನಪ್ಪ ಅಂದರೆ ನಾವೇನಾದ್ರೂ ಮುಂದೆ ಹೋಗ್ಬೇಕಾದ್ರೆ ಧರ್ಮ ಇದೆ ಅಂತ ನಾನು ಹೇಳಲ್ಲ, ಆದರೆ ಇದ್ಲಿ ಇಲ್ಲ ಅಂತ ಕೂಡ ನಾನು ಹೇಳಲ್ಲ. ಯಾಕಂದರೆ ಇವತ್ತಿನ ನೋಡುವ ಪರಿಸ್ಥಿತಿಯಲ್ಲಿ ಏನಪ್ಪ ಅಂತಂದರೆ ಧರ್ಮವನ್ನು ಸೈಡ್ ಇಟ್ಕೊಂಡು, ಆ ಕನ್ನಡಿನ ಸೈಡ್ ಇಟ್ಕೊಂಡು ನಿನ್ನ ಮುಖವನ್ನು ನೀನು ನೋಡ್ಕೋ, ಆ ಧರ್ಮನ ಒಂದು ಕನ್ನಡಿಯನ್ನು ಮುಂದಿಟ್ಕೊಂಡು ಎಷ್ಟು ಸಲ ಅಂತ ನೋಡಬೇಕು. ನೋಡ ನಾವೆಲ್ಲ ಎಜುಕೇಟೆಡ್ಗಳು, ಶಿಕ್ಷಣವಂತರಾಗಿರ್ತೀವಿ. ಸೊ ಶಿಕ್ಷಣ ಪಡೆಯುವುದಕ್ಕೆ ನಿಜವಾದ ಮುಖ್ಯ ಕಾರಣ ಏನಪ್ಪ ಅಂದರೆ ನೀನು ಏನಂತ ತಿಳಿ ಸುಮ್ಮನೆ ಬೇಕಾಬಿಟ್ಟು ಏನಪ್ಪ ಅಂದರೆ ಆ ಜಾತಿ ಈ ಜಾತಿ ಏನಿಲ್ಲ. ಇರೋದು ಎರಡೇ ಜಾತಿ ಗೊತ್ತಿರಲಿ, ಒಂದು ಗಂಡು ಜಾತಿ ಹೆಣ್ಣು ಜಾತಿ ಎರಡೇ ಜಾತಿ. ಧರ್ಮ ಅಂತ ಬಂದಾಗ ಮಾನವ ಧರ್ಮ ಎರಡೇ ಒಂದೇ ಧರ್ಮ. ಸೊ ನಮ್ಮಲ್ಲಿ ಇರ್ತಾ ಇದ್ದ ಹಲವು ಸೃಷ್ಟಿ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಬದುಕ್ತಿದ್ವಿ. ಸೊ ನಾವು ಮುಂದೆ ಬೆಳಿಬೇಕಂದ್ರೆ ಆ ಒಂದು ಪರದೆಯನ್ನು ಕನ್ನಡದಲ್ಲಿ ಹಾಕಿದ ಒಂದು ಪರದೆಯನ್ನು ತೆಗಿಬೇಕು. ಸೊ ನಮ್ಮ ಮನೇಲಿ ಹೆಂಗಲ್ಲ ಅಂತ ಕೇಳಿದಾಗ ನಾವು ಹುಟ್ಟಿರ್ತಂಥ ಸಣ್ಣ ಮಕ್ಕಳಿಗೆ ಕೂಡ ಏನಪ್ಪ ಅದನ್ನು ಶಿಕ್ಷಣ ಕೊಡ್ಬಿಡ್ತೀವಿ. ಏನೋ ಆ ಧರ್ಮ ಐತಿ ಈ ಧರ್ಮ ಐತಿ. ಸೊ ಹಣ ಒಂದು ಗೊತ್ತಿರಲಿ ಇವುಗಳೆಲ್ಲ ಕೂಡ ನಮ್ಮ ಸ್ನೇಹಿತರಿಗೆ ಹೇಳ್ತೀನಿ ನಾನು. ಯಾಕಂದರೆ ಇರ್ತಕ್ಕಂಥ ಸಣ್ಣ ವ್ಯಕ್ತಿಗಳು ಏನಪ್ಪ ಅಂದರೆ ಎಜುಕೇಷನ್ ಬಗ್ಗೆ ಕೊಡ್ರಿ, ಸೊ ಮುಂದೆ ಡೆವಲಪ್ಮೆಂಟ್ ಬಗ್ಗೆ ಕೊಡ್ರಿ, ಅಭಿವೃದ್ಧಿ ಆಗುವಂಥ ಬಗ್ಗೆ ಕೊಡ್ರಿ, ಸಮಾಜವನ್ನು ಬದಲಾವಣೆ ಮಾಡುವಂಥ ಬಗ್ಗೆ ಕೊಡ್ರಿ. ಅದನ್ನು ಬಿಟ್ಟು ನೀನು ಈ ಧರ್ಮದನು ಆ ಜಾತಿಯನು ಸಣ್ಣ ಸಣ್ಣ ಹುಡುಗರುಗಳು ಕೂಡ ಇವತ್ತಿಗೆ ಏನು ಮಾಡ್ತದ ಅಂತ ಕೇಳಿದ್ರೆ ನಮ್ದು ಆ ಧರ್ಮ ಈ ಧರ್ಮ ಆ ಧ್ವಜ ಈ ಧ್ವಜ ಅಂತೇಳಿ ಎಷ್ಟೋ ಕಾಂಟ್ರವರ್ಸಿ ಮಾಡ್ಕೊತ ಹೋಗ್ತಿದ್ದಾರೆ. ಅವು ಅದರಲ್ಲೇ ಎಡಿಕ್ಷನ್ ಅಂದರೆ ತಾನು ಹೆಂಗೆ ಬೆಳಿತಾರೆ, ತನ್ನ ಮನೇನ ಹೆಂಗೆ ಬೆಳಿತಾರೆ, ತನ್ನ ಮನೆಯೇ ಬೆಳೆದಿಲ್ಲ ತಾನೇ ಬೆಳೆದಿಲ್ಲಪ್ಪ ಅಂದರೆ ಅವ್ರು ದೇಶ ಹೆಂಗೆ ಕಟ್ಟೋರು. ಸೊ ನಮ್ಮ ದೇಶದ ಯುವಕರು ಏನಪ್ಪ ಅಂತಂದರೆ ಅದರಲ್ಲೇ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ನಾವು ಯಾವತ್ತು ಕೂಡ ಏನಪ್ಪ ಅಂದರೆ ದೇಶವನ್ನು ಅಭಿವೃದ್ಧಿ ಆಗಬೇಕಂದ್ರೆ ನಾವು ಅಭಿವೃದ್ಧಿ ಆಗಿರಬೇಕು. ಬದಲಾವಣೆ ನಮ್ಮಿಂದ ಸ್ಟಾರ್ಟ್ ಆಗಲಿ. ನಮ್ಮಿಂದ ನಾನು ಬದಲಾದರೆ ಜಗತ್ತು ಬದಲಾಗುತ್ತೆ. ಒಂದು ವೇಳೆ ನಾನೇ ಬದಲಾಗಿಲ್ಲ, ನಾನು ಬದಲಾಗದೆ ಏನಪ್ಪ ಜಗತ್ತಿನ ಬದಲಾವಣೆ ಮಾಡ್ತೀನಿ ಅಂದರೆ ಅದು ಸತ್ರು ನಮ್ಮಿಂದ ಆಗಲ್ಲ. ಸೊ ಜಗತ್ತು ಬದಲಾವಣೆ ಮಾಡ್ಬೇಕಂದ್ರೆ ನಾವು ಬದಲಾಗಿ ನೋಡಬೇಕು. ನಾವೇನಪ್ಪ ಅಂದರೆ ಇರ್ತಕ್ಕಂಥ ಯಾವುದು ಕೆಲಸನ ಮಾಡಬೇಕು, ಯಾವುದು ಮಾಡಬಾರ್ದು. ಸೊ ಯಾರಿಗೆ ರಾಜಕೀಯದಲ್ಲಿ ಇರಬೇಕು, ಯಾರಿಗೆ ರಾಜಕೀಯದಲ್ಲಿ ಇರಬಾರ್ದು. ಸೊ ನಮ್ಮ ದೇಶವನ್ನು ನಾವು ಮಾಡ್ತೀವಿ ಅಂದರೆ ಯಾರ ಕೈಯಲ್ಲಿ ಕೊಡ್ತೀವಿ ಅಂತ ನಾವು ಎಜುಕೇಟೆಡ್ಗಳು ಇದ್ದಾಗ ಅವಾಗ ನಮ್ಮ ದೇಶ ಹೆಂಗಿರ್ತದೆ ಅಂತ ನೀವು ನೋಡಿ. ಸೊ ಯಾರಿಗೆ ಕೊಡಿ ಅದನ್ನು ಡಸನ್ ಮ್ಯಾಟರ್, ಅದನ್ನು ಪರ್ಸನಲ್ ಮ್ಯಾಟ್ರು. ಆದರೆ ನೀವೇನಪ್ಪ ಅಂದರೆ ಎಜುಕೇಟೆಡ್ ಆಗಿದ್ದರಿಂದ ಏನಪ್ಪ ಅಂದರೆ ದೇಶವನ್ನು ಯಾರಿಗೆ ಕೊಡಬೇಕು, ನಾವು ಯಾರಿಗೆ ಕೊಡ್ತೀವಿ ನೋಡಿ. ಏನೋ ವಸ್ತುವನ್ನು ಯಾಕೆ ಕೊಟ್ಟಿರ್ತೀವಿ, ಸೇಫ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಕೊಟ್ಟರೆ ಸೇಫ್ ಆಗಿರ್ತವೆ, ಇಲ್ಲಾಂದರೆ ಇಲ್ಲ. ಏನೇ ಆಗಲಿ ಅದು ನೀವೇನು ಮಾಡ್ರಿ ಅಂತ ಕೇಳ್ತಾವಾಗ ಎಜುಕೇಟೆಡ್ಗಳಾಗಿದ್ದರೆ ಸೊ ಒಂದು ಸ್ವಲ್ಪ ಕರೆಕ್ಟಾಗಿ ನೋಡ್ಕೋರಿ. ಯಾಕಂದರೆ ಇವತ್ತಿಗೆ ಶಿಕ್ಷಣ ನೇಮಕಾತಿ ನೋಡ್ತೀವಿ ನಾವು, ನೇಮಕಾತಿ ಆಗಿರ್ಬೋದು. ಸೊ ಎಷ್ಟೋ ಯುವಕರು ಹುದ್ದೆ ಇಲ್ಲದೆ ಏನು ಮಾಡ್ತಿದ್ದಾಗ ಅಂತ ಕೇಳಿದಾಗ ಹುದ್ದೆ ಇಲ್ಲದೆ ನಿರುದ್ಯೋಗ ತಿರುಗಾಡ್ತಿದ್ದಾರೆ. ರೈಟ್. ಇದೇ 24 ಇಲ್ಲಿ ಧಾರವಾಡದಲ್ಲಿ ಕೂಡ ಏನದ ಅಂತ ಒಂದು ಹೋರಾಟ ಕೂಡ ಅಲ್ಲಿ ಕೂಡ ಭಾಗಿಯಾಗಬೇಕಂತ ಒಂದು ಪ್ರಯತ್ನ ಮಾಡ್ತೀವಿ. ಯಾಕಂತ ಕೇಳಿದಾಗ ಇಲ್ಲಿ ಹುದ್ದೆ ಸಲುವಾಗಿ ಏನಪ್ಪ ಅಂದರೆ ನೇಮಕಾತಿ ಸಲುವಾಗಿ ಸ್ವತಂತ್ರವನ್ನು ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ. ಹೋರಾಟ ಮಾಡಬೇಕು ನಾವು. ಯಾಕಂದರೆ ನಾವು ಹೋರಾಟ ಮಾಡಲಿಲ್ಲ, ಕ್ರಾಂತಿನೇ ಮಾಡಿಲ್ಲಪ್ಪ ನಾವೇನು ಸಾಧಿಸ್ಬೋದು. ಓಕೆನಾ. ನಾವು ಸಾಧನೆಯೇ ಮಾಡೋಕ್ಕಾಗಿಲ್ಲ, ನಾವು ಕೆಲಸನೇ ಮಾಡಲ್ಲ, ಸಾಧನೆ ಸಾಧಿಸೋಕ್ಕಾಗಲ್ಲ. ಅದಕ್ಕಾಗಿ ಎಲ್ಲರಿಗೇನಪ್ಪ ನಾವು ಬಂದುಬಿಟ್ಟಾಗೆ ನಾವೆಲ್ಲರೂ ವಿ ಆರ್ ಆಲ್ ಇಂಡಿಯನ್ಸ್ ಅಂತೇಳಿ ಸಂವಿಧಾನದಾಗ ಬರೆದು ಬಿಟ್ಟಿದ್ದಾರೆ. ಸೊ ನಾವೆಲ್ಲ ಸಂವಿಧಾನದಾಗೆ ಇಂಡಿಯನ್ಸ್ ಅಂತ ಬರೆದ ಬಳಿಕ ನಾವ್ಯಾಕೆ ಅದು ಇದು ಅಂತ ಹೇಳಬೇಕಾ. ಓಕೆ, ನಾನು ಹೇಳಿದ್ರೆ ಅರ್ಥ ಆಗಿದೆ ಅಂತ ಹೇಳ್ತೀನಿ. ಅದು ಜಾಸ್ತಿ ಹೇಳಿದ್ರೆ ಏನೋ ತಪ್ಪು ಹೇಳಿದ್ರೆ ಕ್ಷಮೆನೂ ಕೂಡ ಇರಲಿ. ಏನೋ ಒಂದು ಹೇಳ್ಬೇಕು ಅನ್ನಿಸ್ತಿದೆ. ಯಾಕಂದರೆ ಒಂದು ಮಾತು ಹೇಳ್ತೀನಪ್ಪ ಅಂದರೆ ನೀವು ಎಜುಕೇಷನ್ ಅಂತ ಪರ್ಫೆಕ್ಟಾಗಿ ತೊಗೊಳ್ತಾ ಇದ್ರೆ ಕರೆಕ್ಟಾಗಿ ತಗೋರಿ. ಎಜುಕೇಷನಲ್ಲಿ ಯಾವತ್ತೂ ಕೂಡ ಧರ್ಮವನ್ನು ತೊಗೊಳ್ತಾರೆ. ರೈಟ್. ಹಾಗಾದ್ಮೇಲೆ ಏನಪ್ಪ ಇಲ್ಲಿ ಈ ವ್ಯಕ್ತಿಗಳ ಬಗ್ಗೆ ಓದೋದು ಅದೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ರೈಟ್ ರೀ. ಓಕೆ, ಹಾಗಾದರೆ ಕಬೀರ್ ದಾಸ್ ಬಗ್ಗೆ ಇವ್ರು ಮತ್ತೇನು ಹೇಳ್ತಾರೆ ಅಂತ ಕೇಳಿದಾಗ ಗೊತ್ತಿರಲಿ. ಇವ್ರು ಏನು ಹೇಳ್ತಾರೆ ಅಂತಂದ್ರೆ ಧರ್ಮಗಳ ನಡುವೆ ಭೇದ ಭಾವ ಬೇಡ ಅಂತ ಹೇಳ್ತಾರೆ. ಸೊ ಧರ್ಮಗಳ ನಡುವೆ ಭೇದ ಭಾವ ಬೇಡ ಅಂತ ಹೇಳ್ತಾರೆ. ಭೇದ ಭಾವ ಬೇಡ ಅಂತ ಹೇಳ್ತಾರೆ. ಇದರಿಂದ ಏನಪ್ಪ ಕೋಮುವಾದ ಏನಪ್ಪ ಉಂಟಾಗ್ತದ ಅಂತ ಹೇಳ್ತಾರೆ. ಮತ್ತು ಸಮಾನತೆ ಮತ್ತು ಏಕತೆ ಮುಖ್ಯ ಅಂತ ಹೇಳ್ತಾರೆ. ಇವು ಕೊಟೇಶನ್ಗಳು ಇವೆಲ್ಲ. ಸಮಾನತೆ ಮತ್ತು ಏಕತೆ ಮುಖ್ಯ. ರೈಟ್. ಇನ್ನೊಂದೇನು ಹೇಳ್ತಾರೆ ಅಂತ ಕೇಳಿದ್ರೆ ಮೂಢನಂಬಿಕೆಗಳಲ್ಲಿ ಏನಪ್ಪ ಅಂದ್ರೆ ಮೂಢನಂಬಿಕೆಗಳಲ್ಲಿ ನಿಷೇಧ ಮಾಡ್ತಾರೆ. ಸೊ ಏನು ಮೂಢನಂಬಿಕೆ ನೀವೇ ನೋಡ್ಕೋರಿ. ರೈಟ್. ದೇವರನ್ನು ಹೃದಯದಿಂದ ಹುಡುಕು. ದೇವರನ್ನ ಏನಪ್ಪ ಅಂದ್ರೆ ಹೃದಯದಿಂದ ಹುಡುಕು. ದೇವರನ್ನ ಏನಪ್ಪ ಅಂದ್ರೆ ಹೃದಯದಿಂದ ಹುಡುಕು ಅಂತ ಹೇಳಿದ್ರು ನೋಡಿ. ಎಷ್ಟು ಎಂಥ ಮಾತುಗಳು ಇವೆಲ್ಲ. ಓಕೆನಾ. ನಿರ್ಗುಣ ಭಕ್ತಿ ಅಂತ ಹೇಳ್ತಾರೆ. ಓಕೆನಾ. ಅಂದ್ರೆ ರೂಪವಿಲ್ಲದ ದೇವರ ಆರಾಧನೆ. ರೈಟಾ. ಹಂಗೆಲ್ಲ ಹೇಳ್ತಾರೆ. ಓಕೆ, ಇರಲಿ. ಹಾಗಾದ್ರೆ ಇಲ್ಲಿ ತುಳಸಿದಾಸ ಅಂತ ಬಂದಾಗ ಇವ್ರಂದ್ರೆ ರಾಮಭಕ್ತ ಕವಿ ಅಂತ ಹೇಳ್ತಾರೆ. ಇವ್ರಿಗೆ ರಾಮಭಕ್ತ
ಕವಿ, ರೈಟ್. ಹಾಗಾದ್ರೆ ಇಲ್ಲಿ ದಾದು ದಯಾಳ ಏನಪ್ಪ ಇವ ಭಕ್ತಿ ಸಂತ. ದಾದು ದಯಾಳ ಯಾರು? ಭಕ್ತಿ ಸಂತ, ರೈಟ್. ಓಕೆ, ಹಾಗಾದ್ರೆ ಗೊತ್ತಿರಬೇಕು. ಇಲ್ಲಿ ಇನ್ನೊಬ್ಬ ಇರ್ತಾನೆ ಗುರು ನಾನಕ ಅಂತೇಳಿ. ಗುರು ನಾನಕ್ ಏನಪ್ಪ ಅಂದ್ರೆ ಇವ್ರು ಅಂದ್ರೆ ಇಲ್ಲಿ ಇರ್ತಕ್ಕಂಥ ಇವರು ಕೂಡ ಏನಪ್ಪಾ ಅಂತಂದ್ರೆ ಸಿಖ್ ಧರ್ಮದ ಒಂದು ಸ್ಥಾಪಕರು ಅಂತ ಹೇಳ್ತಾರೆ ಇವ್ರನ್ನ. ಗುರು ನಾನಕ್ ಏನಂದ್ರೆ ಸಿಖ್ ಧರ್ಮದ ಸ್ಥಾಪಕರು, ಸಿಖ್ ಧರ್ಮದ ಸ್ಥಾಪಕರಾಗಿರ್ತಕ್ಕಂಥದ್ದು ಇವರು. ಸೊ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಗುರು ಗ್ರಂಥ ಸಾಹಿಬ ಇವು ಒಂದು ಗ್ರಂಥ ಆಗಿರ್ತಕ್ಕಂಥದ್ದು ಗುರು ಗ್ರಂಥ ಸಾಹಿಬ. ಸೊ ಈ ಗುರು ಗ್ರಂಥ ಸಾಹಿಬನ ಬರ್ದವ್ರು ಯಾರಪ್ಪ ಅಂದ್ರೆ ಅರ್ಜುನ ದೇವ, ಗುರು ಅರ್ಜುನ ದೇವ. ಅರ್ಜುನ ದೇವ ಎಷ್ಟನೇದವ್ರಪ್ಪ ಅಂತ ಕೇಳಿದಾಗ ಅರ್ಜುನ ದೇವ ಎಷ್ಟನೇದವ್ರು? ಐದನೇ ಗುರು. ಇವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಒಂದು ಗುರುಕುಲ ಲಂಗಾರ್ ಅಂತದ್ದು ನಿರ್ಮಾಣ ಮಾಡಿದ್ರಿ. ಗುರುಕುಲ ಲಂಗಾರ್ ಅಂದ್ರೆ ಗುರು ಸ್ಥಾಪಿಸಿದ ಅಡುಗೆ ಮನೆ, ಗುರು ಸ್ಥಾಪಿಸಿದ ಅಡುಗೆ ಮನೆ. ಯಾಕಂತ ಕೇಳಿದ್ರೆ ನಾನು ನಿಮ್ಗೆ ಥಿಯರಿಯಲ್ಲಿ ಹೇಳ್ತೀನಿ, ಇಲ್ಲಿ ಸ್ವಲ್ಪ ಹೇಳ್ತೀನಿ ನೋಡ್ರಿ. ಗುರು ಸ್ಥಾಪಿಸಿದ ಅಡುಗೆ ಮನೆ ಅಂತ ಹೇಳ್ತೀವಿ. ಹಾಗಾದ್ರೆ ಏನಪ್ಪಾ ಅಂದ್ರೆ ಇವ್ ಏನ್ ಮಾಡಿದ್ರು ಅಂತ ಕೇಳಿದಾಗ ಒಂದ್ ಕಡೆ ಶ್ರೀಮಂತರ ಒಂದು ಪಂಕ್ತಿಯಲ್ಲಿ ಊಟ ಕುಂತಿದ್ರು. ಆ ಶ್ರೀಮಂತರ ಪಂಕ್ತಿಯಲ್ಲಿ ಊಟ ಕುಂತಾಗ ಏನಪ್ಪ ಅಲ್ಲಿಂದ ಅವ್ರನ್ನ ಎಬ್ಬಿಸಿ ಕಳಿಸಿರ್ತಾರೆ, ಊಟ ಮಾಡಕ್ ಕೊಡಲ್ಲ. ಅದಕ್ಕಾಗಿ ಅವ್ರು ಮಾಡ್ತಾರೆ ಬಡವರು, ಶ್ರೀಮಂತರು, ದೊಡ್ಡವರು, ಸಣ್ಣವರು ಎಲ್ಲ ಕೂಡ ಏನ್ ಮಾಡುದು, ಇಲ್ಲಿ ಊಟ ಮಾಡ್ಬೋದು ಅಂತ ಹೇಳಿ ಗುರುಕುಲ ಲಂಗಾರ್ ಅಂತ ನಿರ್ಮಾಣ ಮಾಡ್ತಾರೆ. ಅದು ಗುರು ಸ್ಥಾಪಿಸಿದ ಅಡುಗೆ ಮನೆ ಅಂತ ಹೇಳ್ತೀವಿ. ಸೊ ಏನಪ್ಪ ಅಂದ್ರೆ ಇಲ್ಲಿ ಬೀದರ್ಗೆ ಏನ್ ಮಾಡಿದ್ರು ಅಂತ ಭೇಟಿ ನೀಡಿದ್ರು. ಬೀದರ್ ಭೇಟಿ ನೀಡಿದ್ರು. ಇದಕ್ಕೆ ಆ ಭೇಟಿ ನೀಡಿದ ಸ್ಥಳವನ್ನು ಗುರು ನಾನಕ್ ಜರಿ ಅಂತ ಕರೀತಾರೆ. ಗುರು ನಾನಕ್ ಜರಿ ಅಂತ ಕರೀತಾರೆ. ನೋಡೋದು ಸ್ವಲ್ಪ ಚೆನ್ನಾಗೈತೆ ಒಂದೊಂದ್ಸಲ ಹೋದ್ರೆ, ರೈಟ್. ಗುರು ನಾನಕ್ ಜರಿ ಅಂತ ಹೇಳ್ತೀವಿ. ಇವ್ರು ಏನಪ್ಪ ಅಂದ್ರೆ ಇಲ್ಲಿ ಇವ್ರು ಸುಮಾರು ಎಷ್ಟಪ್ಪ 10 ಜನ ಗುರುಗಳಿದ್ರು. 10 ಜನ ಏನಪ್ಪ ಅಂದ್ರೆ ಗುರುಗಳಿದ್ರು. ಇದರಲ್ಲಿ ಮೊಟ್ಟ ಮೊದಲವಾಗಿ ಹುತಾತ್ಮವಾದ ಗುರು ಯಾಪ ಅರ್ಜುನ್ ದೇವ. ಹುತಾತ್ಮವಾದ ಗುರು ಯಾರಪ್ಪ ಅಂತ ಕೇಳಿದ್ರೆ ಹುತಾತ್ಮರಾದ ಗುರು ಯಾರಪ್ಪ ಅಂದ್ರೆ ಅರ್ಜುನ ದೇವ. ಯಾರಿಂದ ಹುತಾತ್ಮವಾದ ಅಂತ ಕೇಳಿದ್ರೆ ಜಹಾಂಗೀರನಿಂದ ಹುತಾತ್ಮನಾದ. ಜಹಾಂಗೀರನಿಂದ. ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ ಹಿಂದಿನ ಕ್ಲಾಸಲ್ಲಿ, ರೈಟ್. ಓಕೆ, ಹಾಗಾದ್ರೆ ಇಲ್ಲಿ ಏನಪ್ಪ ಅಂದ್ರೆ ಇವ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಭಾರತದ ಸಂಸ್ಕೃತಿ ಇತಿಹಾಸಕ್ಕೆ ಸಂಬಂಧಿಸಿದ ಪಂಚಾಯತ್ ಎನ್ನುವುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ನೋಡಿ. ಓಕೆ, ಒಂದು ಏನಪ್ಪಾ ಅಂತ ಕೇಳಿದ್ರೆ ಗ್ರಾಮದ ಹಿರಿಯರ ಸಭೆ ಅಂತ ಕೊಟ್ಟಿದ್ದಾರೆ. ಓಕೆ, ಎರಡು ಏನಪ್ಪಾ ಅಂತ ಕೇಳಿದ್ರೆ ಒಂದು ಧಾರ್ಮಿಕ ಅಂತ ಕೊಟ್ಟಿದ್ದಾರೆ. ಸೊ ಮೂರನೇ ಏನು ಕೊಟ್ಟಾರೆ ಅಂತ ಕೇಳಿದ್ರೆ ದೇವಾಲಯದ ನಿರ್ಮಾಣದ ಒಂದು ಶೈಲಿ ಅಂತ ಕೊಟ್ಟಿದ್ದಾರೆ. ಸೊ ನಾಲ್ಕನೇ ಏನಪ್ಪ ಅಂದ್ರೆ ಒಬ್ಬ ಆಡಳಿತ ನಿರ್ವಾಧಿಕಾರಿ ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ ಇಲ್ಲಿ ಏನಪ್ಪಾ ಅಂತ ಹೇಳಿದಾಗ ಇಲ್ಲಿ ಅರ್ಥ ಏನಪ್ಪಾ ಅಂದ್ರೆ ಗ್ರಾಮದ ಏನಿದು ಪಂಚಾಯತ್ ಎನ್ನುವುದು ಅಂತ 5. ಪಂಚ್ ಅಂದ್ರೆ 5, ಇನ್ನು ಆಯತ್ ಅಂದ್ರೆ ವ್ಯಕ್ತಿಗಳು ಅಷ್ಟೇ. ಪಂಚ್ ಅಂದ್ರೆ 5, ಆಯತ್ ಅಂದ್ರೆ ವ್ಯಕ್ತಿಗಳು, ಮತ್ತೇನಿಲ್ಲ. ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ಗ್ರಾಮದ ಹಿರಿಯರ ಸಭೆ ಅಂತ ಅರ್ಥ. ಇದೇ ಮುಂದೆ ಹೋಗ್ತದ, ರೈಟ್. ಏನಪ್ಪ ಗ್ರಾಮದ ಹಿರಿಯರ ಸಭೆ ಅಂತಂಥದ್ದು ಇದೇನಾಗ್ತದ ಆನ್ಸರ್ ಆಗ್ತದ ಅಂತಂದು ಗೊತ್ತಿರಬೇಕು, ರೈಟ್. ಒಂದು ಧಾರ್ಮಿಕ ಅನ್ನೋದು ಏನಿಲ್ಲ, ಇದು ಸಂಬಂಧ ಇಲ್ಲ ಏನು. ಓಕೆ, ದೇವಾಲಯ ನಿರ್ಮಾಣ ಒಂದು ಶೈಲಿ ಅನ್ನೋದು ಇದು ಕೂಡ ಏನಪ್ಪ ಸಂಬಂಧ ಇಲ್ಲ, ರೈಟ್. ಹಾಗಾದ್ರೆ ಇವತ್ತಿನ ಏನಪ್ಪ ಅಂದ್ರೆ ಈ ಕ್ಲಾಸ್ ಏನಪ್ಪ ಅಂದ್ರೆ ಎಂಡ್ ಮಾಡ್ತಾ ಹೋಗೋಣ. ಮತ್ತೆ ಇನ್ನೊಂದು ಏನು ಹೇಳ್ತಾ ಕೇಳಿದ್ರೆ ಆದಷ್ಟು ಬೇಗ ಏನು ಮಾಡ್ತೀವಿ ಅಂತಂದ್ರೆ ಈ ಒಂದು ಆ್ಯಪನ್ನು ಲಾಂಚ್ ಮಾಡ್ತಾ ಇದೀವಿ. KS ಮಾಸ್ಟರ್ಮೈಂಡ್ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಕೂಡ ಹೇಳ್ತೀವಿ. ಮತ್ತೆ ಏನಪ್ಪ ಇಲ್ಲಿ ಇರ್ತಕ್ಕಂಥ ಕ್ಲಾಸ್ಗಳನ್ನು ನೀವು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಕೂಡ ಆಗಬೇಕು, ಮತ್ತೆ ಕ್ಲಾಸ್ಗಳನ್ನು ಶೇರ್ ಕೂಡ ಮಾಡಬೇಕು, ಮತ್ತೆ ಲೈಕ್ ಕೂಡ ಮಾಡಬೇಕು. ಆದಷ್ಟು ನಾವು ಹೆಚ್ಚಿಗೆ ಏನು ಮಾಡ್ತೀವಿ, ಕಾಂಟೆಂಟ್ ತೊಗೊಂಡು ಬರ್ತೀವಿ ಅಂತಕ್ಕಂಥದ್ದು, ರೈಟ್. ಆದಷ್ಟು ಬದಲಾವಣೆ ನಮ್ಮಿಂದಲೇ ಸ್ಟಾರ್ಟ್ ಆಗಲಿ ಅಂತ ಒಂದು ಮಾತು ಪದೇ ನಾನು ಹೇಳ್ತಾ ಇರ್ತೀನಿ, ರೈಟ್. ಹಾಗಾದ್ರೆ ಇವತ್ತಿನ ಕ್ಲಾಸನ್ನು ಮುಕ್ತಾಯ ಮಾಡೋಣ. ಧನ್ಯವಾದಗಳು, ಮತ್ತೆ ಸಿಗೋಣ.